Sorry for the disturbance. Okay, we start with the first question. A bird flying high up in air does not cast shadow in the ground. ಅಲ್ವಾ ಬಿಕಾಸ್ ಯಾಕೆ ಅಂತ ಕೇಳ್ತಿದ್ದಾರೆ. ಸೊ ಹಿಯರ್ ದರ್ ಇಸ್ ಅ ಬರ್ಡ್. A bird flying high up in air. ಸೊ ಹಿಯರ್ ನಮ್ಗೆಲ್ಲ ಗೊತ್ತು ಇದು ಅರ್ತ್ ಸರ್ಫೇಸ್ ಅಂತ ಇಟ್ಕೊಂಡ್ರೆ ಸೊ ಸನ್ ಇಸ್ ಅಬೌವ್ ದ ಅರ್ತ್ ಅಲ್ವಾ. ಸೊ ಸನ್ ಏನಾಗುತ್ತೆ ಇಲ್ಲೆಲ್ಲೋ ಇದೆ ಅಂದ್ರೆ ಇಲ್ಲಿ ಲೈಟ್ ಸೋರ್ಸ್. ಇನ್ ಕೇಸ್ ಹಿಯರ್ ಸನ್ ಇಸ್ ದ ಲೈಟ್ ಸೋರ್ಸ್. ಸೊ ಶ್ಯಾಡೋ ಯಾವಾಗ ಫಾರ್ಮ್ ಆಗುತ್ತೆ? ವೆನ್ ದ ಶ್ಯಾಡೋ ಇಸ್ ಫಾರ್ಮ್ಡ್. ಶ್ಯಾಡೋ ಫಾರ್ಮ್ ಆಗೋದು ಯಾವಾಗ ಅಂದ್ರೆ ವೆನ್ ಸೊ ಲೈಟ್ ಸೋರ್ಸ್ ನಾಟ್ ಸೀನ್. ಸೊ ಶ್ಯಾಡೋ ಫಾರ್ಮ್ ಆಗ್ಬೇಕು ಅಂದ್ರೆ ಇಲ್ಲಿಂದ ಲೈಟ್ ಬರ್ತಾ ಇದೆ ಅಂದ್ರೆ ಸೊ ಇಟ್ ಇಸ್ ಸೆಂಡಿಂಗ್ ಸಮ್ ಲೈಟ್. ಸೊ ಇಲ್ಲಿ ಈ ಕೆಳಗಡೆ ಅರ್ತ್ ಅಲ್ಲಿ ಶ್ಯಾಡೋ ಫಾರ್ಮ್ ಆಗ್ಬೇಕಂದ್ರೆ ಏನಾಗ್ಬೇಕು? ಇಲ್ಲಿ ಲೈಟ್ ಸೋರ್ಸ್ ಕಾಣಿಸ್ಬಾರ್ದು ಅಲ್ವಾ. ಸೊ ಲೈಟ್ ಸೋರ್ಸ್ ನಾಟ್ ಸೀನ್ ಆದಾಗ ಅಥವಾ ಲೈಟ್ ನಾಟ್ ಸೀನ್ ಆದಾಗ ನಮ್ಗೆ ಏನಾಗುತ್ತೆ? ಶ್ಯಾಡೋ ಫಾರ್ಮ್ ಆಗುತ್ತೆ. ಓಕೆ, ಸೊ ಹಿಯರ್ ಕ್ವಶನ್ ಇಸ್ ಅ ಬರ್ಡ್ ಫ್ಲೈಯಿಂಗ್ ಹೈ ಅಪ್ ಇನ್ ಏರ್ ಅಲ್ವಾ. ಸೊ ಇದು ಅರ್ತ್ ಅಂತ ಇಟ್ಕೊಂಡ್ರೆ ನಾವು ದಿಸ್ ಇಸ್ ಅರ್ತ್ ಅಂತ ಇಟ್ಕೊಂಡ್ರೆ ದಿಸ್ ಇಸ್ ಸನ್ ಲೈಟ್ ಸೋರ್ಸ್. ಇಲ್ಲಿ ಶ್ಯಾಡೋ ಫಾರ್ಮ್ ಆಗ್ಬೇಕು ಅಂದ್ರೆ somewhere here there is a bird. So we know that the size of the bird is very small compared to the size of the sun. ಅಲ್ವಾ, ಅರ್ತ್ಗೆ ಅಥವಾ ಸೈಜ್ ಆಫ್ ದ ಸನ್ ಗೆ ಕಂಪೇರ್ ಮಾಡಿದಾಗ ಸೊ ಬರ್ಡ್ ಸೈಜ್ ಏನಾಗುತ್ತೆ? ತುಂಬಾ ಚಿಕ್ಕದಾಗತ್ತೆ. somewhere here there is a bird ಅಂತ ಇಟ್ಕೊಳ್ಳೋಣ. ಇದು ಏನಾಗ್ತಾ ಇದೆ? ಬರ್ಡ್ ಇಲ್ಲಿ ಹಕ್ಕಿ ಇಲ್ಲಿ ಹಾರ್ತಾ ಇದೆ. ಸೊ ಈಗ ಸೂರ್ಯನಿಂದ ಬರುವಂತ ಸನ್ ಇಂದ ಬರುವಂತ ಲೈಟ್ ರೇಸ್ ಏನಾಗತ್ತೆ? ಅರ್ತ್ ಸರ್ಫೇಸ್ ಅನ್ನ ಈಸಿಲಿ ರೀಚ್ ಆಗತ್ತೆ. ಸೊ ಇದೇನಾದ್ರೂ ಇಫೆಕ್ಟ್ ಮಾಡತ್ತಾ ಇಲ್ಲಿ? ಇಲ್ಲ ಅಲ್ವಾ. ಸೊ ದರ್ ಇಸ್ ಅ ಬರ್ಡ್ ಇದ್ರೂ ಕೂಡ ಲೈಟ್ ಏನಾಗತ್ತೆ? ಈಸಿಲಿ ಇಲ್ಲಿ ರೀಚ್ ಆಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯಾವುದೇ ಶ್ಯಾಡೋ ಫಾರ್ಮ್ ಆಗೋದಿಲ್ಲ. ಸೊ ಶ್ಯಾಡೋ ಫಾರ್ಮ್ ಆಗೋದಿಲ್ಲ ಯಾಕೆ ಅಂದ್ರೆ ನಾವು ಹೇಳ್ಬೋದು ದ ಸೈಜ್ ಆಫ್ ದ ಬರ್ಡ್ ಇಸ್ ಸ್ಮಾಲರ್ ದೆನ್ ದ ಸನ್. ಓಕೆ, ಸೊ ಅರ್ತ್ ಸೈಜ್ ಏನು ಇಫೆಕ್ಟ್ ಆಗಲ್ಲ. ದ ಸೈಜ್ ಆಫ್ ದ ಬರ್ಡ್ ಇಸ್ ಸ್ಮಾಲರ್ ದೆನ್ ಅರ್ತ್ ಅನ್ನೋದು ರಾಂಗ್ ಆಗತ್ತೆ. ಬಿಕಾಸ್ ಹಿಯರ್ ದ ಲೈಟ್ ಸೋರ್ಸ್ ಇಸ್ ಸನ್ ಅಂಡ್ light rays fall almost normally on the bird. This is also not true because sun ಏನ್ ಮಾಡುತ್ತಾನೆ? ಎಲ್ಲ ಕಡೆಯನ್ನ ಲೈಟ್ ರೇಸ್ ಅನ್ನ ಸ್ಪ್ರೆಡ್ ಮಾಡುತ್ತೆ. ಕರೆಕ್ಟಾ? ಸೊ ಈ ರೀತಿ ಡಿಫ್ಯೂಷನ್ ಆಗತ್ತೆ. ಸೊ ಹಾಗಾಗಿ ದಿಸ್ ಆನ್ಸರ್ ಇಸ್ ಆಲ್ಸೋ ಅಥವಾ ದಿಸ್ ಆಪ್ಷನ್ ಇಸ್ ಆಲ್ಸೋ ನಾಟ್ ಕರೆಕ್ಟ್ ಅಂತ ಹೇಳ್ಬೋದು. ನನ್ ಆಫ್ ದ ಅಬೌವ್ ಇಸ್ ಆಲ್ಸೋ ನಾಟ್ ಕರೆಕ್ಟ್. ಸೊ ಕರೆಕ್ಟ್ ಆನ್ಸರ್ ಇಸ್ ಏನಾಗತ್ತೆ? ಕರೆಕ್ಟ್ ಆಪ್ಷನ್ ಇಸ್ ದ ಸೈಜ್ ಆಫ್ ದ ಬರ್ಡ್ ಇಸ್ ಸ್ಮಾಲರ್ ದೆನ್ ಸನ್. ಸನ್ನ ಸೈಜ್ ತುಂಬಾ ದೊಡ್ಡದು ಕಂಪೇರ್ ಟು ಬರ್ಡ್ ಗೆ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ತಗೊಳ್ಬಹುದು. ಓಕೆ, ಸೊ ಇದು ಫಸ್ಟ್ ಕ್ವಶನ್ ಗೆ ಬಹಳ ಸಿಂಪಲ್ ಕ್ವಶನ್. ಜಸ್ಟ್ ಥಿಂಕ್ ಅಂಡ್ ಆನ್ಸರ್ ಇಲ್ಲಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಗೆ ಹೋಗುವ. ಸೊ ಜಸ್ಟ್ ಇಲ್ಲಿ ರೇ ಆಪ್ಟಿಕ್ಸ್ ಅಲ್ಲಿ ಏನಾಗತ್ತ ಅಂದ್ರೆ ಜಸ್ಟ್ ನೀವು ಥಿಂಕಿಂಗ್ ಪವರ್ ಜಾಸ್ತಿ ಇರ್ಬೇಕು, ಬೇಸಿಕ್ಸ್ ಗಳು ಗೊತ್ತಿರ್ಬೇಕು, ಹಾಗೆ ಇಲ್ಲಿ ಇಕ್ವೇಶನ್ಸ್ ಗಳು ಕಡಿಮೆ. ಸೊ ನಾವೇನ್ ಮಾಡ್ತೇವೆ? ಜಸ್ಟ್ ಥಿಂಕ್ ಅಂಡ್ ಇಮ್ಯಾಜಿನ್ ಮಾಡಿ ಬರೀಬೇಕಾಗತ್ತೆ. ಅಂದ್ರೆ ಸೊ ಸೆಕೆಂಡ್ ಕ್ವಶನ್ ಇಸ್ ಅ ಪ್ಲೇನ್ ಮಿರರ್ ರಿಫ್ಲೆಕ್ಟ್ಸ್ ಎ ಬೀಮ್ ಆಫ್ ಲೈಟ್ ಟು ಫಾರ್ಮ್ ಅ ರಿಯಲ್ ಇಮೇಜ್ ಅಲ್ವಾ. ಸೊ ದ ಇನ್ಸಿಡೆಂಟ್ ಬೀಮ್ ಈಸ್, ಸೊ ಇಲ್ಲಿ ಏನ್ ಹೇಳ್ತಾ ಇದೆ? ಕ್ವಶನ್ ಏನಿದೆ? ಅ ಪ್ಲೇನ್ ಮಿರರ್ ಏನ್ ಮಾಡ್ತಾ ಇದ್ದಾರೆ? ಒಂದು ಪ್ಲೇನ್ ಮಿರರ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಎಲ್ರಿಗೂ ಗೊತ್ತು, ಎಲ್ರಿಗೂ ನೋಡಿರ್ತೀರಿ ಸ್ಟೂಡೆಂಟ್ಸ್ ಎಲ್ಲ ಪ್ಲೇನ್ ಮಿರರ್ ಅನ್ನ ಡೈಲಿ ನೋಡ್ತೇವೆ ನಾವು. ಪ್ಲೇನ್ ಮಿರರ್ ಏನಕ್ಕೆ ಎಕ್ಸಾಂಪಲ್? ಪ್ಲೇನ್ ಮಿರರ್ ಏನ್ ಮಾಡತ್ತೆ? ಸೊ ಇಟ್ ರಿಫ್ಲೆಕ್ಟ್ಸ್ ದ ಲೈಟ್. ಕರೆಕ್ಟಾ? ಇಟ್ ರಿಫ್ಲೆಕ್ಟ್ಸ್ ದಿ ಲೈಟ್. ಪ್ಲೇನ್ ಮಿರರ್ ರಿಫ್ಲೆಕ್ಷನ್ ಆಗತ್ತೆ. ಲೈಟ್ ಯಾವ ಇನ್ಸಿಡೆಂಟ್ ಅನ್ನ ಇಲ್ಲಿ ಆಗತ್ತೆ? ಲೈಟ್ ಇನ್ಸಿಡೆಂಟ್ ಆದಾಗ ಲೈಟ್ ರೇಸ್ ರಿಫ್ಲೆಕ್ಟ್ ಅಲ್ವಾ. ಸೊ ಇಲ್ಲಿ ಅ ಪ್ಲೇನ್ ಮಿರರ್ ರಿಫ್ಲೆಕ್ಟ್ಸ್ ಎ ಬೀಮ್ ಆಫ್ ಲೈಟ್ ಟು ಫಾರ್ಮ್ ಅ ರಿಯಲ್ ಇಮೇಜ್. ಆಕ್ಚುಲಿ ಏನಾಗತ್ತೆ? ಪ್ಲೇನ್ ಮಿರರ್ ಅಲ್ಲಿ ಡೈಲಿ ನಾವು ಮುಖ ನೋಡ್ಕೊಂಡಾಗ ನಮ್ಗೆ ಗೊತ್ತಾಗತ್ತೆ. ಸೊ ಪ್ಲೇನ್ ಮಿರರ್ ಅಲ್ಲಿ ಫಾರ್ಮ್ ಆಗೋದು ಯಾವುದು? ವರ್ಚುವಲ್ ಇಮೇಜ್ ಫಾರ್ಮ್ ಆಗತ್ತೆ. ಯಾಕೆ ವರ್ಚುವಲ್ ಇಮೇಜ್ ಅಂತ ಕರಿತೇವೆ ನಾವು? ಥಿಯರಿಯಲ್ಲಿ ನೀವು ಕಲಿತೀರಿ. ವಾಟ್ ಇಸ್ ವರ್ಚುವಲ್ ಇಮೇಜ್? ವರ್ಚುವಲ್ ಇಮೇಜ್ ಅಲ್ಲಿ ಏನಾಗತ್ತಂದ್ರೆ ದ ಲೈಟ್ ರೇಸ್ ಆಕ್ಚುಲಿ ನಾಟ್ ಮೀಟ್. ಕರೆಕ್ಟಾ? ಲೈಟ್ ರೇಸ್ ಏನಾಗುತ್ತೆ? ಆಕ್ಚುಲಿ ನಾಟ್ ಮೀಟ್ ಬಟ್ ದೇ ಅಪಿಯರ್ ಟು ಮೀಟ್ ಎಟ್ ಎ ಪಾಯಿಂಟ್. ಸೊ ಅದನ್ನ ನಾವು ವರ್ಚುವಲ್ ಇಮೇಜ್ ಅಂತ ಕರಿತೇವೆ. ಸೊ ಇನ್ನೊಂದು ಏನ್ ಹೇಳ್ಬಹುದು ಅಂದ್ರೆ
ವರ್ಚುವಲ್ ಇಮೇಜ್ ಅಲ್ಲಿ ಸೊ ಏನಾಗತ್ತೆ, ವಿ ಕ್ಯಾನ್ ಒಬ್ಟೇನ್ ದ ಇಮೇಜ್ ಆನ್ ದ ಸ್ಕ್ರೀನ್ ಇದ್ರೆ ಅದನ್ನ ನಾವು ರಿಯಲ್ ಇಮೇಜ್ ಅಂತ ಕರಿತೀವಿ. ಸೊ ವರ್ಚುವಲ್ ಇಮೇಜ್ ಇದ್ರೆ ವಿ ಕಾಂಟ್ ಒಬ್ಟೇನ್ ದ ಇಮೇಜ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಇಮೇಜ್ ಅನ್ನ ಒಬ್ಟೇನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಅದು ಏನಾಗುತ್ತೆ, ವರ್ಚುವಲ್ ಇಮೇಜ್ ಆಗುತ್ತೆ. ಸೊ ಹಿಯರ್ a plane mirror reflects a beam of light to form a real image. ಇಲ್ಲಿ ಆಕ್ಚುಲಿ ಪ್ರಾಕ್ಟಿಕಲಿ ಏನಾಗುತ್ತೆ, ಪ್ಲೇನ್ ಮಿರರ್ ಅಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗೋದಿಲ್ಲ, ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ಬಟ್ ಇಲ್ಲಿ ಏನ್ ಹೇಳ್ತಾ ಇದಾರೆ, ಕ್ವಶನ್ ಏನಿದೆ, ಅ ಪ್ಲೇನ್ ಮಿರರ್ ರಿಫ್ಲೆಕ್ಟ್ಸ್ ಎ ಬೀಮ್ ಆಫ್ ಲೈಟ್ ಟು ಫಾರ್ಮ್ ಅ ರಿಯಲ್ ಇಮೇಜ್ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ರಿಯಲ್ ಇಮೇಜ್ ಫಾರ್ಮ್ ಆಗ್ತಾ ಇದೆ ಅಂತ ಇಲ್ಲಿ ಕ್ವಶನ್ ಇದೆ. ಸೊ ಇನ್ಸಿಡೆಂಟ್ ಬೀಮ್ ಹೇಗಿರಬಹುದು, ಆಕ್ಚುಲಿ ಇನ್ಸಿಡೆಂಟ್ ಬೀಮ್ ಇರುತ್ತೆ, ರಿಫ್ಲೆಕ್ಷನ್ ಇರ್ಲಿ ರಿಫ್ರಾಕ್ಷನ್ ಇರ್ಲಿ ಯಾವುದೇ ಇರ್ಲಿ, ಇನ್ಸಿಡೆಂಟ್ ಬೀಮ್ ಹೇಗಿರುತ್ತೆ ನಿಮ್ಗೆಲ್ಲ ಗೊತ್ತು. ರಿಫ್ಲೆಕ್ಷನ್ ತಗೊಳ್ಳುವಾಗ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಅನ್ನ ಸ್ಟಡಿ ಮಾಡ್ತೇವೆ. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಅಲ್ಲಿ ಏನಾಗ್ತದೆ, ಸಪೋಸ್ ಹಿಯರ್ ದರ್ ಇಸ್ ಅ ರಿಫ್ಲೆಕ್ಟಿಂಗ್ ಸರ್ಫೇಸ್, ಇಲ್ಲೊಂದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಲೈಟ್ ಬೀಳೋದು ಕರೆಕ್ಟಾ, ಹೀಗೆ ಒಂದು ಲೈಟ್ ಇನ್ಸಿಡೆಂಟ್ ಆದ್ರೆ ಅದೇನಾಗತ್ತೆ, ಇಫ್ ವಿ ಪ್ಲಾಟ್ ಎ ನಾರ್ಮಲ್ ಹಿಯರ್, ಇದು ಇನ್ಸಿಡೆಂಟ್ ಲೈಟ್, ಇದನ್ನ ಏನಂತ ಕರಿತೇವೆ ನಾವು, ಇನ್ಸಿಡೆಂಟ್ ಲೈಟ್ ಅಂತ ಕರಿತೇವೆ. ಸೊ ಅಥವಾ ಇನ್ಸಿಡೆಂಟ್ ರೇ ಅಂತ ಹೇಳ್ಬೋದು ಈಸಿಲಿ, ಇನ್ಸಿಡೆಂಟ್ ರೇ. ಸೊ ಇಲ್ಲಿ ನಾವು ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್, ಸೊ ಎಟ್ ಪಾಯಿಂಟ್ ಓ ಅಲ್ಲಿ ಇದು ಏನಾಗ್ತಾ ಇದೆ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಮೇಲೆ ಬೀಳ್ತಾ ಇದೆ, ಇನ್ಸಿಡೆಂಟ್ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇದು ಬೀಳ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ನಾವೇನ್ ಎಳಿಬೇಕು, ಒಂದು ನಾರ್ಮಲ್ ಅನ್ನ ಎಳಿಬೇಕು, ಪರ್ಪೆಂಡಿಕ್ಯುಲರ್ ಆರ್ ನಾರ್ಮಲ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಅವಾಗ ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗತ್ತೆ, ಯಾವ್ದು ಹೇಳಿ, ಇನ್ಸಿಡೆಂಟ್ ರೇ, ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ಇದನ್ನ ನಾವೇನಂತ ಕರಿತೇವೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತೇವೆ. ಸೊ ಇಲ್ಲಿ ಲೈಟ್ ಇಲ್ಲಿ ಬಿದ್ದಿದ್ದು ಏನಾಗುತ್ತೆ, ರಿಫ್ಲೆಕ್ಷನ್ ಆಗುತ್ತೆ. ಹೇಗೆ ರಿಫ್ಲೆಕ್ಷನ್ ಆಗುತ್ತೆ, ಈ ರೀತಿಯಲ್ಲಿ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಏನ್ ಹೇಳುತ್ತೆ, ಇಫ್ ದಿಸ್ ಈಸ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್, ಸೊ ಹಿಯರ್ ದಿಸ್ ಒನ್ ಇಸ್ ದ ರಿಫ್ಲೆಕ್ಟೆಡ್ ರೇ. ಸೊ ದ ಆಂಗಲ್ ಬಿಟ್ವೀನ್ reflected ray and at the point of incidence, normal at the point of incidence. So ಇದನ್ನ ನಾವು angle of reflection ಅಂತ ಕರಿತೇವೆ. Okay. So according to laws of reflection, ಅದು ಏನ್ ಹೇಳುತ್ತೆ, angle I is equal to angle R. So ಇದೇ ಪ್ರಾಪರ್ಟಿಯನ್ನ ನಾವಿಲ್ಲಿ ಯೂಸ್ raining heavily here, so ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇದೆ, ಜಸ್ಟ್ ಕೋಆಪರೇಟ್. ಸೊ ಹಿಯರ್ ಸೊ ಹೇಳ್ತಿದ್ದೆ ನಾನು, ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಇದೆ ಅಲ್ವಾ. ಸೊ ಇದು ಲಾಸ್ ಆಫ್, ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಪ್ರಕಾರ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ. ಸೊ ಈ ಪ್ರಾಪರ್ಟಿಯನ್ನ ನಾವೇನ್ ಮಾಡ್ತೇವೆ, ಈ ಕೇಸ್ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ಪ್ಲೇನ್ ಮಿರರ್ ರಿಫ್ಲೆಕ್ಟ್ಸ್ ಬೀಮ್ ಆಫ್ ಲೈಟ್ ಟು ಫಾರ್ಮ್ ಅ ರಿಯಲ್ ಇಮೇಜ್. ಸೊ ಯಾವ ತರದ ಬೀಮ್ ಗಳಿರ್ಬೋದು, ಲೈಟ್ ಬೀಮ್ ಇರ್ಬೋದು, ಒಂದು ಪ್ಯಾರಲಲ್ ಬೀಮ್, ಇನ್ನೊಂದು ಕನ್ವರ್ಜೆಂಟ್ ಬೀಮ್, ಇನ್ನೊಂದು ಡೈವರ್ಜೆಂಟ್ ಬೀಮ್ ಅಂತ ಹೇಳ್ತಾರೆ. ಸೊ ಪ್ಯಾರಲಲ್ ಬೀಮ್ ಆದ್ರೆ ಏನಾಗುತ್ತೆ, ವಾಟ್ ಇಸ್ ಪ್ಯಾರಲಲ್ ಬೀಮ್, ಪ್ಯಾರಲಲ್ ಬೀಮ್ ಅಂತ ಯಾವುದಕ್ಕೆ ಕರಿತೇವೆ ನಾವು, ಸಪೋಸ್ ಹಿಯರ್ ದರ್ ಇಸ್ ಅ ಪ್ಲೇನ್ ಮಿರರ್.
ಸೊ ಸಪೋಸ್ ಪ್ಲೇನ್ ಮಿರರ್ ಮೇಲೆ ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಆದ್ರೆ ಹೀಗ ಅಲ್ವಾ? ಸೊ ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಆಯ್ತಂದ್ರೆ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಏನ್ ಹೇಳುತ್ತೆ? ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಏನಾಯ್ತು? ಪ್ಯಾರಲಲ್ ಬೀಮ್ ಇನ್ಸಿಡೆಂಟ್ ಆದ್ರೆ ಅದೇ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗ್ಬೇಕು. ಇದು ನೋಡ್ದ ಕೇಸ್. ಸೊ ಈ ಕೇಸ್ ಅಲ್ಲಿ ನಿಮ್ಗೆ ರಿಯಲ್ ಇಮೇಜ್ ಫಾರ್ಮ್ ಆಗೋಕೆ ಸಾಧ್ಯ ಇಲ್ಲ. ರಿಯಲ್ ಇಮೇಜ್ ಫಾರ್ಮ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಹೇಳಿ? ಆಲ್ರೆಡಿ ನಾನು ಹೇಳಿದೆ, ರಿಯಲ್ ಇಮೇಜ್ ಫಾರ್ಮ್ ಆಗ್ಬೇಕು ಅಂದ್ರೆ ಲೈಟ್ ರೇಸು ಇಲ್ಲಿ ರಿಫ್ಲೆಕ್ಟೆಡ್ ರೇಸು ಆಕ್ಚುಲಿ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ಲಿ. ಸೊ ಅವಾಗಷ್ಟೇ ಏನಾಗುತ್ತೆ? ರಿಯಲ್ ಇಮೇಜ್ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ನಾಟ್ ಪಾಸಿಬಲ್, ಅಂದ್ರೆ ಪ್ಯಾರಲಲ್ ಅನ್ನೋದು ನಾಟ್ ಪಾಸಿಬಲ್ ಅಂತ ಆಯ್ತು. ಓಕೆ. ಸೊ ಸೆಕೆಂಡ್ ಕೇಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೆಕೆಂಡ್ ಕೇಸ್ ಏನಿದೆ? ಕನ್ವರ್ಜೆಂಟ್ ಬೀಮ್ ಅಂತ ಹೇಳ್ತಾ ಇದೆ. ಸೊ ಕನ್ವರ್ಜೆಂಟ್ ಬೀಮ್ ಅಂದ್ರೆ ಏನಾಗುತ್ತೆ? ಕನ್ವರ್ಜೆಂಟ್ ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ಬೇಕು ಅಲ್ವಾ? ಸೊ ಅಂದ್ರೆ ಇದು ಕನ್ವರ್ಜೆಂಟ್ ಬೀಮ್. ಆಕ್ಚುಲಿ ಮೀಟ್ ಆಗೋದಿಲ್ಲ ಇನ್ಸಿಡೆಂಟ್ ಲೈಟ್. ಸೊ ದೇ ಅಪಿಯರ್ ಟು ಮೀಟ್ ಎಟ್ ಎ ಪಾಯಿಂಟ್. ಇದನ್ನ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಸಪೋಸ್ ಹಿಯರ್ ದರ್ ಇಸ್ ಅ ಆಬ್ಜೆಕ್ಟ್. ಇದನ್ನ ನಾವು ವರ್ಚುವಲ್ ಆಬ್ಜೆಕ್ಟ್ ಅಂತ ಕರೀತೇವೆ. ಸೊ ಹಿಯರ್ ದರ್ ಇಸ್ ಅ ವರ್ಚುವಲ್ ಆಬ್ಜೆಕ್ಟ್. ಸೊ ಇಲ್ಲೇನಾಯ್ತಂದ್ರೆ ದಿಸ್ ಇಸ್ ದ ಇನ್ಸಿಡೆಂಟ್ ರೇ. ಇದು ಇನ್ಸಿಡೆಂಟ್ ರೇ. ಸೊ ಇನ್ಸಿಡೆಂಟ್ ರೇ ಅಲ್ಲಿ ನಾವೇನ್ ಹಿಡಿಯೋಣ? ಒಂದು ನಾರ್ಮಲ್ ಅನ್ನ ಹಿಡಿಯೋಣ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್. ಸೊ ದಿಸ್ ಒನ್ ಈಸ್ ಆಂಗಲ್ ಐ ಆಯ್ತು, ಕರೆಕ್ಟಾ? ಸೊ ಅವಾಗ ಅಕಾರ್ಡಿಂಗ್ ಟು ಲಾಸ್ ಆಫ್ ರಿಫ್ಲೆಕ್ಷನ್ ಏನಾಗ್ಬೇಕು? ಯಾವ ಆಂಗಲ್ ಅಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅದೇ ಆಂಗಲ್ ಅಲ್ಲಿ ಏನಾಗ್ಬೇಕು? ಲೈಟ್ ರೇಸು ರಿಫ್ಲೆಕ್ಟ್ ಆಗ್ಬೇಕು. ಓಕೆ. ಸೊ ಲೈಟ್ ರೇಸು ರಿಫ್ಲೆಕ್ಟ್ ಆಗ್ಬೇಕು ಅಂದ್ರೆ ಇಲ್ಲೇನಾಗತ್ತೆ? ಸೊ angle of incidence is equal to angle of reflection. Okay. So angle of incidence is equal to angle of reflection ಆಗುತ್ತೆ. So sorry. So angle of incidence ಅಂತ ಇಟ್ಕೊಂಡ್ರೆ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಗಿದ್ರೆ ಇದು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗುತ್ತೆ ಅಲ್ವಾ? ಇದನ್ನ ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೆ ಈ ಪಾಯಿಂಟ್ ಅಂತ ಹೊಂಟದು. ಸೊ ಕನ್ವರ್ಜೆಂಟ್ ಬೀಮ್ ಅನ್ನ ಕನ್ಸಿಡರ್ ಮಾಡುವಾಗ ನೆಕ್ಸ್ಟ್ ಬೀಮ್ ಅನ್ನ ತಗೊಂಡ್ರೆ ಸೊ ಇನ್ನೊಂದು ಬೀಮ್. ಸೊ ಇದು ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಡ್ರಾ ನಾರ್ಮಲ್ ಆಗಿದ್ರೆ, ಸೊ ಇಲ್ಲಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆದ್ರೆ, ಸೊ ಇಲ್ಲಿಂದ ಇದೇನಾಗುತ್ತೆ? ರಿಫ್ಲೆಕ್ಷನ್ ಆಗಿ ಇದು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಪಾಯಿಂಟ್ ಅಲ್ಲಿ
ಸೊ ಹಾಗಾಗಿ ಇಲ್ಲಿ ನಾವು ಏನ್ ಹೇಳ್ಬೋದಂದ್ರೆ ಸೊ ಕನ್ವರ್ಜೆಂಟ್ ಬೀಮ್ ತಗೊಂಡ್ರೆ ಎ ಪ್ಲೇನ್ ಮಿರರ್ ರಿಫ್ಲೆಕ್ಟ್ಸ್ ಎ ಬೀಮ್ ಆಫ್ ಲೈಟ್ ಟು ಫಾರ್ಮ್ ಅ ರಿಯಲ್ ಇಮೇಜ್. ಸೊ ಅಂದ್ರೆ ಪ್ಯಾರಲಲ್ ಬೀಮ್ ಆದ್ರೆ ಇದು ಪಾಸಿಬಲ್ ಇಲ್ಲ. ಸೊ ಓನ್ಲಿ ಕನ್ವರ್ಜೆಂಟ್ ಬೀಮ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಇಸ್ ಅ ಕನ್ವರ್ಜೆಂಟ್ ಬೀಮ್ ಅಲ್ವಾ. ಇದು ಆಫ್ಟರ್ ರಿಫ್ಲೆಕ್ಷನ್ ಮೀಟ್ ಹಿಯರ್. ಸೊ ಇಲ್ಲಿ ಇಮೇಜ್ ಫಾರ್ಮ್ ಆಗತ್ತೆ, ಅಂದ್ರೆ ಇದು ರಿಯಲ್ ಇಮೇಜ್ ಪಾಸಿಬಲ್. ಇಲ್ಲಿ ಪ್ಲೇನ್ ಮಿರರ್ ಇದೆ, ಈ ಪಾಯಿಂಟ್ ಅಲ್ಲಿ ರಿಯಲ್ ಇಮೇಜ್ ಪಾಸಿಬಲ್. ಸೊ ಹಾಗಾಗಿ a plane mirror reflects a beam of light to form a real image ಅಂದ್ರೆ the incident beam should be ಹೇಗಿರ್ಬೇಕು, ಕನ್ವರ್ಜೆಂಟ್ ಬೀಮ್ ಆಗಿರ್ಬೇಕು. ಸೊ ಡೈವರ್ಜೆಂಟ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಯಾಕೆ ಹೇಳಿ, ಡೈವರ್ಜೆಂಟ್ ಬೀಮ್ ಅಂದ್ರೆ ನಾವು ಯಾವುದನ್ನ ತಗೊಳ್ತೇವೆ, ಡೈವರ್ಜೆಂಟ್ ಬೀಮ್ ಇದೆ ಅಂದ್ರೆ ಇದು ಸಪೋಸ್ ಪ್ಲೇನ್ ಮಿರರ್ ಇದ್ರೆ ದಿಸ್ ಒನ್ ಇಸ್ ದ ಡೈವರ್ಜೆಂಟ್ ಬೀಮ್. ಹೀಗೆ ಇರ್ಬೇಕು, ಇನ್ಸಿಡೆಂಟ್ ಲೈಟ್ ಹೀಗಿದ್ರೆ ಅದು ಡೈವರ್ಜೆಂಟ್ ಸ್ಪ್ರೆಡ್ ಆಗೋದು. ಸೊ ಅದನ್ನ ಡೈವರ್ಜೆಂಟ್ ಅಂತ ಕರಿತೀವಿ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಇಸ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗ. ಥರ್ಡ್ ಕ್ವಶನ್ ಗೆ ಹೋಗುವ. ಅ ಪ್ಲೇನ್ ಗ್ಲಾಸ್ ಪ್ಲೇಟ್ ಇಸ್ ಪ್ಲೇಸ್ಡ್ ಓವರ್ ವೇರಿಯಸ್ ಕಲರ್ಡ್ ಲೆಟರ್ಸ್. ಸೊ ಕ್ವಶನ್ ಏನಿದೆ ಇಲ್ಲಿ, ಅ ಪ್ಲೇನ್ ಗ್ಲಾಸ್ ಪ್ಲೇಟ್ ಇಸ್ ಪ್ಲೇಸ್ಡ್ ಓವರ್ ವೇರಿಯಸ್ ಕಲರ್ಡ್ ಲೆಟರ್ಸ್. The letter which appears to be raised least. So the question ಏನಿದೆ, ಒಂದು ಪ್ಲೇನ್ ಗ್ಲಾಸ್ ಪ್ಲೇಟ್ ಅನ್ನ ತಗೊಂಡಿದ್ದಾರೆ. ಸೊ ಹಿಯರ್ ವೇರಿಯಸ್ ಕಲರ್ಡ್ ಲೆಟರ್ಸ್ ಇದೆ. ಓಕೆ, ಸೊ ಇದ್ರ ಮೇಲೆ ಫಾರ್ ಎಕ್ಸಾಂಪಲ್ ಯಾವ ಹೇಳ್ತಿದ್ದಾರೆ ಅವರು, ವೈಲೆಟ್ ಇದೆ, ಯೆಲ್ಲೋ ಇದೆ, ರೆಡ್ ಇದೆ ಅಂಡ್ ಗ್ರೀನ್ ಇದೆ. ಸೊ ಇದ್ರ ಮೇಲೆ ಏನ್ ಮಾಡಿದ್ದಾರೆ, ಒಂದು ಗ್ಲಾಸ್ ಪ್ಲೇಟ್ ಅನ್ನ ಇಟ್ಟಿದ್ದಾರೆ. ಸೊ ಈ ವೇರಿಯಸ್ ಕಲರ್ಡ್ ಲೆಟರ್ಸ್ ಮೇಲೆ ಒಂದು ಗ್ಲಾಸ್ ಪ್ಲೇಟ್ ಅನ್ನ ಇಟ್ಟಿದೆ. ಸೊ ದ ಲೆಟರ್ ವಿಚ್ ಅಪಿಯರ್ಸ್ ಟು ಬಿ ರೇಸ್ಡ್ ಲೀಸ್ಟ್. ಯಾವ ಲೆಟರ್ ಅಪಿಯರ್ಸ್ ಟು ಬಿ ರೇಸ್ಡ್ ಲೀಸ್ಟ್, ಲೀಸ್ಟ್ ರೇಸ್ಡ್ ಆಗಿ ಅಪಿಯರ್ ಆಗತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡುವಂತದ್ದು ರಿಫ್ರಾಕ್ಷನ್ ಪ್ರಾಪರ್ಟಿಯನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ಅಕಾರ್ಡಿಂಗ್ ಟು ರಿಫ್ರಾಕ್ಷನ್, ರಿಫ್ರಾಕ್ಷನ್ ಆಫ್ ಲೈಟ್ ಏನ್ ಹೇಳುತ್ತೆ, ವಾಟ್ ಈಸ್ ರಿಫ್ರಾಕ್ಷನ್, ರಿಫ್ರಾಕ್ಷನ್ ಅಂತ ತಗೊಂಡಾಗ the bending of light ಅಂತ ಕರಿತೇವೆ, ಕರೆಕ್ಟಾ. ಸೊ ಹಿಯರ್ there is a refracting surface. ಲಾಸ್ಟ್ ಕ್ವಶನ್ ಅಲ್ಲಿ ನಾವು ರಿಫ್ಲೆಕ್ಷನ್ ಅನ್ನ ನೋಡಿದ್ವಿ, ಇಲ್ಲಿ ರಿಫ್ರಾಕ್ಟಿಂಗ್ ಸರ್ಫೇಸ್ ಇದ್ವಿ. ಸೊ ಈ ರಿಫ್ರಾಕ್ಟಿಂಗ್ ಸರ್ಫೇಸ್ ಏನ್ ಮಾಡತ್ತಂದ್ರೆ, ಇಲ್ಲೊಂದು ಮೀಡಿಯಂ ಇದೆ, ಇಲ್ಲಿ ಇನ್ನೊಂದು ಮೀಡಿಯಂ ಇದೆ. ಫಾರ್ ಎಕ್ಸಾಂಪಲ್ ಹಿಯರ್ there is a air and here there is a glass. ಸೊ ಇವೆರಡರ ಡೆನ್ಸಿಟಿಯನ್ನ ಚೆಕ್ ಮಾಡಿದ್ರೆ, ಆಪ್ಟಿಕಲ್ ಡೆನ್ಸಿಟಿಯನ್ನ ಕಂಪೇರ್ ಮಾಡಿದ್ರೆ ದೇ ಆರ್ ಡಿಫರೆಂಟ್. ಸೊ ಇದೆರಡು ಡಿಫರೆಂಟ್ ಮೀಡಿಯಮ್ಸ್ ಅಂತ ನಾವು ಹೇಗೆ ಡಿಫರೆನ್ಶಿಯೇಟ್ ಮಾಡಬಹುದು, ಅಕಾರ್ಡಿಂಗ್ ಟು ದರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಮೇಲೆ ಹೇಳಿದೆ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನ ತಗೊಂಡ್ರೆ, ವೆನ್ ಅ ಲೈಟ್ ರೇ ಇನ್ಸಿಡೆಂಟ್ ಆನ್ ಎ ರಿಫ್ರಾಕ್ಟಿಂಗ್ ಸರ್ಫೇಸ್. ಸೊ ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಮೇಲೆ ಲೈಟ್ ಬಿತ್ತು ಅಂತ ಆದಾಗ ಅಲ್ಲಿ ಏನಾಗುತ್ತೆ, ಆಕ್ಚುಲಿ ಇಲ್ಲಿ ಯಾವುದೇ ರಿಫ್ರಾಕ್ಟಿಂಗ್ ಸರ್ಫೇಸ್ ಇರ್ಲಿಲ್ಲ ಅಂದ್ರೆ ಹಿಯರ್ there is a no refracting surface. ಆವಾಗ ಏನಾಗ್ಬೇಕಿತ್ತು, ಲೈಟ್ ಹೇಗೆ ಮೂವ್ ಆಗ್ಬೇಕಿತ್ತು, ಸೊ ಲೈಟ್ ಏನಾಗ್ಬೇಕಿತ್ತು, ಸ್ಟ್ರೇಟ್ ಲೈನ್ ಅಲ್ಲಿ ಮೂವ್ ಆಗ್ಬೇಕಿತ್ತು ಅಲ್ವಾ. ಸೊ ಅಂದ್ರೆ ಹೀಗೆ ಮೂವ್ ಆಗ್ಬೇಕಿತ್ತು. ಬಟ್ ಆದ್ರೆ ಆಕ್ಚುಲಿ ಹಾಗಾಗೋದಿಲ್ಲ. ಯಾಕೆ ಹಾಗಾಗೋದಿಲ್ಲ, ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಇಂದ ಏನಾಗುತ್ತೆ, ಲೈಟ್ ರೇ ಬೆಂಡ್ ಆಗುತ್ತೆ. ಸೊ ಹೀಗೆ ಹೋಗೋ ಬದಲು ಲೈಟ್ ರೇ ಏನಾಗುತ್ತೆ, ಒಂದು ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಆರ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಸೊ ಸಪೋಸ್ ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಗ್ರೇಟ್, ಗ್ಲಾಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವಾಗ್ಲೂ ಏರ್ ಗಿಂತ ಜಾಸ್ತಿ ಇರುತ್ತೆ. ಸೊ ಆ ಕೇಸಲ್ಲಿ ಡೆನ್ಸರ್ ಮೀಡಿಯಂ ಆದ್ರೆ ಲೈಟ್ ರೇ ಏನಾಗುತ್ತೆ, ಹೀಗೆ ಬೆಂಡ್ ಆಗುತ್ತೆ ಟುವರ್ಡ್ಸ್ ದ ನಾರ್ಮಲ್. ಇದು ನಾರ್ಮಲ್, ಟುವರ್ಡ್ಸ್ ದ ನಾರ್ಮಲ್ ಲೈಟ್ ರೇ ಬೆಂಡ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ ಇಸ್ ನೌನ್ ಆಸ್ ರಿಫ್ರಾಕ್ಷನ್ ಅಂತ ಕರಿತೇವೆ. ಸೊ ಬೇಸ್ಡ್ ಆನ್ ದಿಸ್ ರಿಫ್ರಾಕ್ಷನ್, ಈ ರಿಫ್ರಾಕ್ಷನ್ ಮೇಲೆ ಈ ಕ್ವಶನ್ ವರ್ಕ್ ಆಗುತ್ತೆ. ಓಕೆ, ಸೊ ಜಸ್ಟ್ ನಾನು ಹೇಳಿದ್ದು, ಹಾಗಾಗಿ ಇಲ್ಲಿ ಸ್ವಲ್ಪ ಥಿಯರಿ ಪಾರ್ಟ್ ಜಾಸ್ತಿ ಇದೆ.
ಥಿಯರಿ ನೀವು ಚೆನ್ನಾಗಿ ಗೊತ್ತಿರ್ಬೇಕಿಲ್ಲಿ. ರಿಫ್ರಾಕ್ಷನ್ ಅಂದ್ರೆ ಲೈಟ್ ರೇ ಬೆಂಡ್ಸ್ ಅಂತ ಆಯ್ತು. ಓಕೆ, ಸೊ ಈಗ ನಿಮ್ಗೆಲ್ರಿಗೂ ಜನರಲ್ ಎಕ್ಸ್ಪೀರಿಯನ್ಸ್ ಏನಾಗುತ್ತೆ, ಸಪೋಸ್ ಒಂದು ಗ್ಲಾಸ್ ಇದೆ ಅಂತ ಇಟ್ಕೊಳ್ಳಿ. ಗ್ಲಾಸ್ ಅಲ್ಲಿ ಏನ್ ಹಾಕಿದಿರಿ, ನೀರ್ ಹಾಕಿರಿ, ಒಂದು ಅರ್ಧ ಗ್ಲಾಸ್ ನೀರ್ ಹಾಕಿದಿರಿ. ಸೊ ಆ ಗ್ಲಾಸ್ ಅಥವಾ ಬೀಕರ್ ಒಳಗಡೆ ಏನ್ ಮಾಡಿದಿರಿ, ಸಪೋಸ್ ಅ ಕಾಯಿನ್ ಈಸ್ ಪ್ಲೇಸ್, ಒಂದು ಕಾಯಿನ್ ಅನ್ನ ಹಾಕಿರಿ. ಸೊ ಇದೇ ಕಾಯಿನ್ ಅನ್ನ ನಾವು ಮೇಲ್ಗಡೆಯಿಂದ ನೋಡಿದ್ರೆ, ಇಲ್ಲಿಂದ ನೋಡಿದ್ರೆ ಅವಾಗ ಏನ್ ಅನ್ಸುತ್ತೆ, ಈ ಕಾಯಿನ್ ಇಲ್ಲಿಂದ ಮೇಲೆ ಬಂದಾಗೆ ಅನ್ಸುತ್ತೆ ನಮ್ಗೆ ಅಲ್ವಾ, ಆಕ್ಚುಯಲ್ ಡೆಪ್ತ್ ಗಿಂತ ಮೇಲಿದ್ದಾಗೆ ಅನ್ಸುತ್ತೆ. ಅಥವಾ ಬಾವಿಯಲ್ಲಿ, ಓಕೆ, ಸೊ ಬಾವಿ ಅಂದ್ರೆ ಗೊತ್ತಾಗುತ್ತೆ ಅಲ್ವಾ, ಸೊ ಅಲ್ಲೇನಾಗತ್ತೆ, ನೀರೇನ ಯಾವುದೇ ಒಬ್ಜೆಕ್ಟ್ ಬಿದ್ದಿದ್ರೆ ಅದೇನಾಗತ್ತೆ, ಮೇಲ್ ಬಂದಾಗೆ ಅನ್ಸುತ್ತೆ. ಸೊ ಇವೆಲ್ಲ ಫೆನಾಮಿನಾ ಯಾಕೆ ಹಾಗೆ ಕಾಣಿಸುತ್ತೆ ಅಂದ್ರೆ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಸೊ ಇಲ್ಲಾಗೋದು ಯಾವ ಪ್ರೊಸೆಸ್, ಡ್ಯೂ ಟು ರಿಫ್ರಾಕ್ಷನ್ ಅಥವಾ ಪೆನ್ಸಿಲ್ ಬೆಂಡ್ ಆದಾಗೆ ಅನ್ಸೋದು. ಬಟ್ ಗುಡ್ ಎಕ್ಸಾಂಪಲ್ ಇಸ್ ದಿಸ್ ಒನ್. ಸೊ ಹಿಯರ್ ಆಕ್ಚುಯಲ್ ಯಾವ ಪ್ಲೇಸ್ ಅಲ್ಲಿ ಇದೆಯೋ ಅದಕ್ಕಿಂತ ಏನಾದಾಗ ಅನ್ಸತ್ತೆ, ರೇಸ್ಡ್ ಅಂದ್ರೆ ಅನ್ಸತ್ತೆ. ಓಕೆ, ಸೊ ಇದೇ ಪ್ರೊಸೆಸ್ ಇಲ್ಲ ಆಗೋದು. ಸೊ ವೆನ್ ಅ ಗ್ಲಾಸ್ ಪ್ಲೇಟ್, ಸೊ ಇಲ್ಲಿ ಕಲರ್ಡ್ ಪ್ಲೇಟ್ಸ್ ಇದೆ, ಕಲರ್ ಲೆಟರ್ಸ್ ಇದೆ ಇಲ್ಲಿ, ಅದ್ರ ಮೇಲೆ ನಾವೇನ್ ಮಾಡ್ತೇವೆ, ಒಂದು ಗ್ಲಾಸ್ ಪ್ಲೇಟ್ ಅನ್ನ ಇಡ್ತೇವೆ. ಸೊ ಗ್ಲಾಸ್ ಪ್ಲೇಟ್ ಇಟ್ಟಾಗ ನಾವೇನ್ ಮಾಡ್ತೇವೆ, ದೀಸ್ ಕಲರ್ಡ್ ಲೆಟರ್ಸ್ ಆರ್ viewed through this glass plate. ಈ ಗ್ಲಾಸ್ ಪ್ಲೇಟ್ ಥ್ರೂ, ಆ ಮೀಡಿಯಂ ಥ್ರೂ ಅದನ್ನ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಆ ಕೇಸಲ್ಲಿ ಈ ಲೆಟರ್ಸ್ ಇಲ್ಲಿರೋ ಪ್ಲೇಸ್ ಇಂದ ಜಸ್ಟ್ ನಮ್ಗೆ ಏನಾದಾಗ ಅನ್ಸತ್ತೆ, ರೇಸ್ಡ್ ಅಂತ ಅನ್ಸುತ್ತೆ. ಸೊ ಈ ರೇಸ್ ಆಗೋದಿದೆ ಅಲ್ವಾ, ಇಲ್ಲಿ ನಾವು ಅದನ್ನ ಏನಂತ ಕರಿತೇವೆ ಅಂದ್ರೆ ಅಪಾರೆಂಟ್ ಡೆಪ್ತ್ ಅಂತ ಕರಿತೇವೆ. ಓಕೆ, ಥಿಯರಿಯಲ್ಲಿ ನೀವು ಅದನ್ನ ಓದ್ತೀರಿ. ಸೊ ಅಪಾರೆಂಟ್ ಡೆಪ್ತ್ ಮತ್ತೆ ರಿಯಲ್ ಡೆಪ್ತ್ ಅಂತ ಬರುತ್ತೆ. ಸೊ ಅಪಾರೆಂಟ್ ಡೆಪ್ತ್ ಮತ್ತೆ ರಿಯಲ್ ಡೆಪ್ತ್ ಅನ್ನ ಹೇಗೆ ಡಿನೋಟ್ ಮಾಡಬಹುದು ಅಂದ್ರೆ, ನಾವು ಹಿಯರ್ ದೇರ್ ಇಸ್ ಅ ಗ್ಲಾಸ್ ಸ್ಲ್ಯಾಬ್. ಸೊ ಇದು ಗ್ಲಾಸ್ ಸ್ಲ್ಯಾಬ್ ಅಂತ ಇಟ್ಕೊಂಡ್ರೆ ದ ಲೆಟರ್ ಇಸ್ ಹಿಯರ್ ಅಥವಾ ಕಾಯಿನ್ ಇಸ್ ಹಿಯರ್. ಸೊ ಇದರ ಆಕ್ಚುಯಲ್ ಡೆಪ್ತ್ ಎಷ್ಟಿದೆಪ್ಪ ಅಂದ್ರೆ, ರಿಯಲ್ ಡೆಪ್ತ್ ಎಷ್ಟಿದೆ ಅಂದ್ರೆ ಆಬ್ಜೆಕ್ಟ್ ಇಲ್ಲಿದೆ, ದ ರಿಯಲ್ ಡೆಪ್ತ್ ಇಸ್ ಎಚ್ ಅಂತ ಬರೀಬೇಕು. ಸೊ ಅದೇ ನಾವು ಏನ್ ಅನ್ಸುತ್ತೆ, ಆಬ್ಜೆಕ್ಟ್ ಇಲ್ಲಿರೋ ಬದಲು, ನಾವು ಇಲ್ಲಿಂದ ವ್ಯೂ ಮಾಡಿದಾಗ ಆಬ್ಜೆಕ್ಟ್ ಇಲ್ಲಿರೋ ಬದಲು ನಮ್ಗೆ ಏನ್ ಅನ್ಸುತ್ತೆ, ಸಮ್ವೇರ್ ಹಿಯರ್ ಇಸ್ ಓ ಡ್ಯಾಶ್, ಒರಿಜಿನಲ್ ಪೊಸಿಷನ್ ಇಂದ ಮೇಲೆ ಬಂದಾಗೆ ಅನ್ಸೋದು, ರೇಸ್ಡ್ ಅಪ್ ಆಗಿ ಅನ್ಸೋದು. ಸೊ ಅವಾಗ ಇದನ್ನ ನಾವ್ ಏನಂತ ಕರೀತೇವೆ ಅಂದ್ರೆ, ದಿಸ್ ಇಸ್ ಡೊನೇಟೆಡ್ ಬೈ ಎಚ್ ಡ್ಯಾಶ್. ಸೊ ಹಿಯರ್ ಎಚ್ ಇಸ್ ಕಾಲ್ಡ್ ರಿಯಲ್ ಡೆಪ್ತ್, ಇದು ರಿಯಲ್ ಡೆಪ್ತ್, ಅಂಡ್ ಎಚ್ ಡ್ಯಾಶ್ ಇಸ್ ಕಾಲ್ಡ್ apparent depth. H dash is apparent depth ಅಂತ ಕರೀತೇವೆ. ಓಕೆ, ಸೊ ಈ ಅಪಾರೆಂಟ್ ಡೆಪ್ತ್ ಯಾವುದರ ಮೇಲೆ ರಿಲೇಟ್ ಆಗಿದೆ ಅಂದ್ರೆ, ಇಟ್ ಈಸ್ ರಿಲೇಟೆಡ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ. ಸೊ ಇಲ್ಲಿ ಯೂಸ್ ಮಾಡುವಂತ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಮೇಲೆ ಡಿಪೆಂಡ್ ಆಗಿದೆ. ಸೊ ಈಗ ಇದೇ ಎಕ್ಸಾಂಪಲ್ ಅನ್ನೇ ತಗೊಂಡ್ರೆ ನಾವಿಲ್ಲಿ, there is a relation between refractive index, real depth and apparent depth. So that relation is, ಅದನ್ನ ಹೇಗೆ ಬರೀತೇವೆ ಅಂದ್ರೆ, if n is the refractive index of the medium and h is the real depth and h dash is the apparent depth, n is equal to h by h dash ಅಂತ ಡಿನೋಟ್ ಮಾಡ್ತೇವೆ. This is the relation. So according to this relation, ಇಲ್ಲೇನಾಯ್ತು ಹೇಳಿ, h dash is equal to h by n ಅಂತ ಆಯ್ತು ಅಲ್ವಾ. ಸೊ h dash is equal to h by n means, that implies h dash is inversely proportional to n. Okay, ಸೊ n ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಅಪಾರೆಂಟ್ ಡೆಪ್ತ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ. ಓಕೆ, ಸೊ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಆಬ್ಜೆಕ್ಟ್ ಅಂತ. ಸೊ ಇಲ್ಲಿ ಎಚ್ ಡ್ಯಾಶ್ ಯಾವಾಗ ಇನ್ಕ್ರೀಸ್ ಆಗತ್ತೆ, ಇಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಸ್ಮಾಲ್, ಅಂದ್ರೆ ಲೀಸ್ಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ರೆ ಅವಾಗ ಎಚ್ ಡ್ಯಾಶ್ ಇಸ್ ಮೋರ್ ಅಲ್ವಾ, ಅಪಾರೆಂಟ್ ಡೆಪ್ತ್ ಇಸ್ ಮೋರ್. ಓಕೆ, ಸೊ ಅಥವಾ ಎಚ್ ಡ್ಯಾಶ್ ಮೋರ್ ಇರ್ಬೇಕು ಅಂದ್ರೆ ಏನಾಗ್ಬೇಕು ನಮ್ಗೆ, ಈ ಕೇಸಲ್ಲಿ ಇದೇ ಎಕ್ಸಾಂಪಲ್ ಅಲ್ಲಿ ತಗೊಂಡ್ರೆ ವೇರಿಯಸ್ ಕಲರ್ಡ್ ಲೆಟರ್ಸ್ ಇದಾವೆ.
ಬೇರೆ ಬೇರೆ ಕಲರ್ ಲೆಟರ್ಸ್ ಇದಾವೆ. ಯಾವುದು? ವೈಲೆಟ್, ಯೆಲ್ಲೋ, ರೆಡ್ ಅಂಡ್ ಗ್ರೀನ್. ಸೊ ದ ಲೆಟರ್ ವಿಚ್ ಅಪಿಯರ್ಸ್ ಟು ಬಿ ರೇಸ್ಡ್ ಲೀಸ್ಟ್. ಲೀಸ್ಟ್ ಅಪಿಯರ್ ಆಗ್ಬೇಕು ಅಂದ್ರೆ ಎಚ್ ಡ್ಯಾಶ್ ಏನಿರ್ಬೇಕು? ಮೂರ್ ಇರ್ಬೇಕು. ಸೊ ಎಚ್ ಡ್ಯಾಶ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋದಾಗೆ ಅದು ಲೀಸ್ಟ್ ರೇಸ್ಡ್ ಆಗತ್ತೆ. ಓಕೆ, ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಕೇಳ್ತಾ ಇದಾರೆ? ರೇಸ್ಡ್ ಲೀಸ್ಟ್. ಲೀಸ್ಟ್ ರೇಸ್ಡ್ ಇರ್ಬೇಕು ಅಂದ್ರೆ ಅದ್ರ ಅರ್ಥ ಏನು? ಎಚ್ ಡ್ಯಾಶ್ ಏನಿರ್ಬೇಕು? ಜಾಸ್ತಿ ಇರ್ಬೇಕು. ಎಚ್ ಡ್ಯಾಶ್ ಮೋರ್ ಇರ್ಬೇಕು. ಎಚ್ ಡ್ಯಾಶ್ ಮೋರ್ ಇರ್ಬೇಕು ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವ್ಯಾಲ್ಯೂ ಏನಿರ್ಬೇಕು? ಕಡಿಮೆ ಇರ್ಬೇಕು ಅಲ್ವಾ? ಎನ್ ವ್ಯಾಲ್ಯೂ ಲೆಸ್ ಇರ್ಬೇಕು. ಓಕೆ, ಸೊ ಈಗ ಎನ್ ವ್ಯಾಲ್ಯೂ ಯಾವುದಕ್ಕೆ ಲೆಸ್ ಇರತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಸೊ ಇವು 4 ಕಲರ್ಸ್ ಗಳಲ್ಲಿ ಯಾವ ಕಲರಿಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ? ಸೊ ಅಗೇನ್ ಒನ್ ಮೋರ್ ರಿಲೇಷನ್ ಇಸ್ ರಿಕ್ವೈರ್ಡ್ ಹಿಯರ್. ಸೊ ಏನ್ ಹೇಳುತ್ತೆ? ಯಾವುದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ? ಯಾವ ಕಲರಿಗೆ? ಆಕ್ಚುಲಿ ರೆಡ್ ಕಲರ್ ಅನ್ನ ತಗೊಂಡ್ರೆ. ಓಕೆ, ಸೊ ರೆಡ್ ಕಲರ್ ಅನ್ನ ಕನ್ಸಿಡರ್ ಮಾಡಿದ್ರೆ ರೆಡ್ ಕಲರಿಗೆ ಏನಾಗತ್ತೆ? ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ದ ವೇವ್ ಲೆಂತ್ ಆಫ್ ಲೈಟ್ ಅಥವಾ ವೇವ್ ಲೆಂತ್ ಆಫ್ ಕಲರ್ಸ್. ವೇವ್ ಲೆಂತ್ ಅಂತ ನಿಮ್ಗೆ ಕಾನ್ಸೆಪ್ಟ್ ಬಂದಿದೆ, ಫಸ್ಟ್ PU ಅಲ್ಲಿ ಕೂಡ ಕಲಿತೀರಿ ನೀವು. ಸೊ ದಿಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಪೆಂಡ್ಸ್ ಆನ್ ದಿ ವೇವ್ ಲೆಂತ್. ಹೇಗೆ ಡಿಪೆಂಡ್ ಆಗಿದೆ? ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್. ಸೊ ವೇವ್ ಲೆಂತ್ ಜಾಸ್ತಿ ಇದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಸೊ ನಾವು ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಅನ್ನ ಕನ್ಸಿಡರ್ ಮಾಡಿದ್ವಿ. ವಿಬ್ ಗ್ಯಾರ್ ಅಂತ ಕರೀತೇವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಬರ್ತವೆ ವಿಬ್ ಗ್ಯಾರ್. ಸೊ ಇಲ್ಲಿ ರೆಡ್ ಕಲರ್ ಅಂದಾಗ ಅದು ಇನ್ಫ್ರಾರೆಡ್ ರೀಸನ್ ಬರುತ್ತೆ. ರೆಡ್ ಕಲರಿಗೆ ವೇವ್ ಲೆಂತ್ ಏನಿರುತ್ತೆ? ಜಾಸ್ತಿ ಇರುತ್ತೆ. ವೇವ್ ಲೆಂತ್ ಆಫ್ ರೆಡ್ ಕಲರ್ ಇಸ್ ಮೋರ್ ದೆನ್ ವೇವ್ ಲೆಂತ್ ಆಫ್ ವೈಲೆಟ್ ಕಲರ್. ಯಾಕಂದ್ರೆ ವೈಲೆಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ವೈಲೆಟ್ ಗಿಂತ ಮೊದಲು ಬರೋದು ಅಲ್ಟ್ರಾ ವೈಲೆಟ್, ರೆಡ್ ಗಿಂತ ನೆಕ್ಸ್ಟ್ ಬರೋದು ಇನ್ಫ್ರಾರೆಡ್. ಸೊ ಅಂದ್ರೆ ವೈಲೆಟ್ಟಿನ ವೇವ್ ಲೆಂತ್ ಲೆಸ್ ಕಂಪೇರ್ಡ್ ಟು ದ ರೆಡ್ ಕಲರ್ ವೇವ್ ಲೆಂತ್. ಓಕೆ, ಸೊ ಇದು ಕಲರ್ಡ್ ಲೈನ್ಸ್ ಅಂತ. ಇದು ಗೊತ್ತು ನಿಮ್ಗೆ, ವಿಬ್ ಗ್ಯಾರ್ ಬಗ್ಗೆ ಆಲ್ರೆಡಿ ಬಂದಿರುತ್ತೆ. ಸೊ ಈಗ ಫಸ್ಟ್ PUC ಅಲ್ಲಿ ಕೂಡ ಸ್ಟಡಿ ಮಾಡ್ತೀರಿ. ಸೊ ರೆಡ್ ಕಲರಿಗೆ ಏನಾಯ್ತು? ರೆಡ್ ಕಲರ್ ಹ್ಯಾಸ್ ಕೊಟ್ಟಿರುವಂತ ಗಿವನ್ ಕಲರ್ಸ್ ಅಲ್ಲಿ ರೆಡ್ ಕಲರ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್. ಲ್ಯಾಂಬ್ಡಾ ಅಂತ ಡಿನೋಟ್ ಮಾಡ್ತೇವೆ. ಸೊ ಹಾಗಾಗಿ ಲ್ಯಾಂಬ್ಡಾ ಬರ್ತಿದ್ದು ನಾನಲ್ಲಿ. ಹೈಯೆಸ್ಟ್ ವೇವ್ ಲೆಂತ್ ಇದೆ. ಓಕೆ, ರೆಡ್ ಕಲರ್ ಹೈಯೆಸ್ಟ್ ವೇವ್ ಲೆಂತ್ ಇದೆ ಅಂದ್ರೆ ಮೀನಿಂಗ್ ಏನಾಯ್ತು? ರೆಡ್ ಕಲರ್ ಹ್ಯಾಸ್ ಹೈಯೆಸ್ಟ್ ವೇವ್ ಲೆಂತ್ ಮೀನ್ಸ್ ಇಟ್ ಹ್ಯಾಸ್ ಲೆಸ್ ಎನ್ ಅಲ್ವಾ? ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಲೆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದೆ ಅಂದ್ರೆ ಆವಾಗ ಎಚ್ ಡ್ಯಾಶ್ ಇಸ್ ಮೋರ್. ಎಚ್ ಡ್ಯಾಶ್ ಮೋರ್ ಆಯ್ತಂದ್ರೆ ಇದು ಏನಾಗತ್ತೆ? ಲೀಸ್ಟ್ ರೇಸ್ಡ್ ಆಗುತ್ತೆ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್, ಯಾವುದು ಕರೆಕ್ಟ್ ಆಪ್ಷನ್ ಆಯ್ತು ಇಲ್ಲಿ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ರೆಡ್ ಕಲರ್ ಇಸ್ ರೇಸ್ಡ್ ಲೀಸ್ಟ್. ಐ ಹೋಪ್ ಈಗ ಕ್ಲಿಯರ್ ಆಗಿರ್ಬೋದು ಅನ್ಕೋತೇನೆ. ಸೊ ಜಸ್ಟ್ ನಾವಿಲ್ಲಿ ಅಪರ್ ಅಂಡ್ ಡೆಪ್ತ್ ರಿಲೇಷನ್ ಅನ್ನ ಯೂಸ್ ಮಾಡಬೇಕು. ಅದ್ರ ಜೊತೆಗೆ ವೇವ್ ಲೆಂತ್ ರಿಫ್ರಾಕ್ಟಿವ್ ಇಂಡೆಕ್ಸ್ ರಿಲೇಷನ್ ಬೇಕು. ಸೊ ಇವೆರಡು ರಿಲೇಷನ್ ಗಳು ಗೊತ್ತಿದ್ರೆ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಒನ್ ಗೆ ಹೋಗುವ. ಫೋರ್ತ್ ಒನ್. ಓಕೆ, ಸೊ ದಟ್ ಇಸ್ ಆಲ್ಸೋ ಒನ್ ಗುಡ್ ಕ್ವಶನ್. As temperature of medium increases, temperature of the medium increase ಆದಾಗೆ ಕ್ರಿಟಿಕಲ್ ಆಂಗಲ್ ಏನಾಗತ್ತೆ ಅನ್ನೋದು ಕ್ವಶನ್. ಸೊ ಫಸ್ಟ್ ನಮ್ಗೆ ಏನ್ ಬೇಕು? ಹಾಗಾದ್ರೆ ಕ್ರಿಟಿಕಲ್ ಆಂಗಲ್ ಬೇಕು. ಸೊ ಕ್ರಿಟಿಕಲ್ ಆಂಗಲ್ ಕಾನ್ಸೆಪ್ಟ್ ಎಲ್ಲಿ ಬರುತ್ತೆ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಒಂದು ಪ್ರೊಸೆಸ್. ಸೊ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ. ಓಕೆ, so as the temperature of medium increases, critical angle increases, decreases, remain the same, or first increases then decreases ಅನ್ನೋದು ಕ್ವಶನ್. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಹಾಗಾದ್ರೆ ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನಂತ ಬೇಕು. ಓಕೆ, ಸೊ ಕ್ರಿಟಿಕಲ್ ಆಂಗಲ್ ಬರೋದು ಎಲ್ಲಪ್ಪ ಅಂದ್ರೆ ಇಟ್ ಕಮ್ಸ್ when there is a total internal reflection. So here there is a refracting surface. ಒಂದು ರಿಫ್ರಾಕ್ಟಿಂಗ್ ಸರ್ಫೇಸ್ ಇದೆ.
XY ಅಂತ ಡೆನೋಟ್ ಮಾಡುವುದು. ಸೊ ಈ ರಿಫ್ರಾಕ್ಟಿಂಗ್ ಸರ್ಫೇಸ್ ಅಲ್ಲಿ ಇಲ್ಲಿ ಒಂದು ರೇರರ್ ಮೀಡಿಯಂ ಇದೆ. ಓಕೆ, ಸೊ ಹಿಯರ್ ದರ್ ಇಸ್ ಅ ಡೆನ್ಸರ್ ಮೀಡಿಯಂ. ರೇರರ್ ಮತ್ತೆ ಡೆನ್ಸರ್ ಅಂತ ಹೇಗೆ ಹೇಳ್ಬಹುದು? ಸಪೋಸ್ ರೇರರ್ ಮೀಡಿಯಂ ಇನ ರಿಫ್ರಾಕ್ಟಿವ್ ಇಂಡೆಕ್ಸ್ N2 ಅಂತ ಇಟ್ಕೊಂಡ್ರೆ, ಇದು N1 ಅಂತ ಇಟ್ಕೊಂಡ್ರೆ, ಇಫ್ N2 ಇಸ್ ಲೆಸ್ ದೆನ್ N1 ಅಲ್ವಾ? ಸೊ N2 ಇಸ್ ಲೆಸ್ ದೆನ್ N1 ಆದ್ರೆ ಅವಾಗ ನಾವೇನಂತೇವೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದಕ್ಕೆ ಕಡಿಮೆ ಇರುತ್ತೋ ಅದು ರೇರರ್ ಮೀಡಿಯಂ ಆಗತ್ತೆ. ಆಪ್ಟಿಕಲಿ ರೇರರ್, ದಿಸ್ ಇಸ್ ಆಪ್ಟಿಕಲಿ ಡೆನ್ಸರ್. ಓಕೆ, ಸೊ ಈ ಪ್ರೊಸೆಸ್ ಆಗುವಾಗ ಕ್ರಿಟಿಕಲ್ ಆಂಗಲ್ ಫಾರ್ಮ್ ಆಗ್ಬೇಕು ಅಂದ್ರೆ ದ ಲೈಟ್ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಟು ರೇರರ್. ಏನಾಗ್ಬೇಕು? ಲೈಟ್ ರೇ ಡೆನ್ಸರ್ ಇಂದ ರೇರರ್ ಕಡೆಗೆ ಮೂವ್ ಆಗ್ಬೇಕು. ಓಕೆ, ಸೊ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ವಿ ಡ್ರಾ ಅ ನಾರ್ಮಲ್. ನಾರ್ಮಲ್ ಅನ್ನ ಡ್ರಾ ಮಾಡಿದ್ರೆ ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಯ್ತು. ಸೊ ಸಪೋಸ್ ಕ್ರಿಟಿಕಲ್ ಆಂಗಲ್ ಮೀನ್ಸ್ ಆಕ್ಚುಲಿ ಇದೇನಾಗ್ಬೇಕು, ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್. ಡೆನ್ಸರ್ ಟು ರೇರರ್ ಮೂವ್ ಆಯ್ತು ಅಂದ್ರೆ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್. ಇದು ನಾರ್ಮಲ್ ಅಲ್ವಾ? ಡ್ಯೂ ಟು ರಿಫ್ರಾಕ್ಷನ್ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್, ಅವೇ ಫ್ರಮ್ ದಿ ನಾರ್ಮಲ್. ಹೀಗೆ ಬೆಂಡ್ ಆಗ್ಬೇಕು. ಸೊ ಒಂದು ಪರ್ಟಿಕ್ಯುಲರ್ ಆಂಗಲ್ ಇದೆ ಕ್ರಿಟಿಕಲ್ ಆಂಗಲ್. ಕ್ರಿಟಿಕಲ್ ಆಂಗಲ್ ರಿಪ್ರೆಸೆಂಟ್ಸ್ ಆಕ್ಚುಲಿ ಥೀಟಾ ಸಿ ಅನ್ನೋದು ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ಲೈಟ್ ರೇ ಏನಾಗತ್ತೆ ಅಂದ್ರೆ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಬೌವ್ ವಿಚ್ ವೆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಕರ್ಸ್ ಅಂತ ಕರೀತಾರೆ. ದಟ್ ಈಸ್ ದ ಕ್ರಿಟಿಕಲ್ ಆಂಗಲ್. ಸೊ ಹಾಗಾದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು? ಲೈಟ್ ರೇ, ವೆನ್ ಅ ಲೈಟ್ ರೇ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಟು ರೇರರ್ ಮೀಡಿಯಂ, ಡೆನ್ಸರ್ ಟು ರೇರರ್ ಮೀಡಿಯಂ ಟ್ರಾವೆಲ್ ಆಗುವಾಗ ಸೊ ಒಂದು ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ಈ ಲೈಟ್ ರೇ ಏನಾಗತ್ತಂದ್ರೆ ಬೆಂಡ್ ಅವೇ ಆಗ್ತಾ ಆಗ್ತಾ ಹೋಗಿ ಜಸ್ಟ್ ಏನಾಗತ್ತೆ, ಇಟ್ ಕಮ್ ಟು ದ ಸೇಮ್ ಮೀಡಿಯಂ, ಕಮ್ಸ್ ಟು ದ ಸೇಮ್ ಮೀಡಿಯಂ. ಸೊ ಅಲ್ಲೇನಾಯ್ತು, ರಿಫ್ರಾಕ್ಷನ್ ಬದಲು ಏನಾಗುತ್ತೆ, ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತೇವೆ. ಸೊ ಇದು ರಿಫ್ರಾಕ್ಟಿಂಗ್ ಸರ್ಫೇಸ್ ಆದ್ರೂ ಕೂಡ ಇಲ್ಲೇನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗುತ್ತೆ. ದ ಲೈಟ್ ರೇ ಕಮ್ಸ್ ಟು ದ ಸೇಮ್ ಮೀಡಿಯಂ. ಓಕೆ, ಸೊ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ನೌನ್ ಆಸ್, ಸೊ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ನಾವೇನಂತ ಕರೀತೇವೆ ಅಂದ್ರೆ ದ ಕ್ರಿಟಿಕಲ್ ಆಂಗಲ್ ಅಂತ ಕರೀತೇವೆ. ಸೊ ಹಾಗಾಗಿ ದಿಸ್ ಕ್ರಿಟಿಕಲ್ ಆಂಗಲ್ ಇಸ್ an angle of incidence, okay, above which total internal reflection occurs. ಅಂದ್ರೆ ಈ ಆಂಗಲ್ ಆಫ್ ಇನ್ಸಿಡೆನ್ಸ್ ಗೆ ಲೈಟ್ ರೇ ಎಕ್ಸಾಕ್ಟ್ಲಿ 90 ಡಿಗ್ರಿಯಲ್ಲಿ ಬೆಂಡ್ ಆಗುತ್ತೆ. ಸೊ ಸಪೋಸ್ ನಾವು ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ಇದಕ್ಕಿಂತ ಜಾಸ್ತಿ ಮಾಡಿದ್ವಿ ಅಂದ್ರೆ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಮಾಡಿದ್ರೆ ಆವಾಗ ಲೈಟ್ ರೇ ಏನಾಗುತ್ತೆ, ಸೇಮ್ ಮೀಡಿಯಂಗೆ ವಾಪಸ್ ಬರುತ್ತೆ, ಅಂದ್ರೆ ಕಮ್ಸ್ ಟು ದ ಸೇಮ್ ಮೀಡಿಯಂ. ರಿಫ್ರಾಕ್ಷನ್ ಬದಲು ರಿಫ್ಲೆಕ್ಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ದ ಕ್ರಿಟಿಕಲ್ ಆಂಗಲ್. ಓಕೆ, ಸೊ ಈ ಕ್ರಿಟಿಕಲ್ ಆಂಗಲ್ ಹೇಗೆ ವೇರಿ ಆಗುತ್ತೆ ವಿತ್ ರಿಸ್ಪೆಕ್ಟ್ ಟು ಟೆಂಪರೇಚರ್ ಅಂತ ನೋಡ್ಬೇಕು. ಓಕೆ, ಸೊ ಅಗೇನ್ ಹಿಯರ್ ದರ್ ಇಸ್ ಅ ರಿಲೇಷನ್. ಇಫ್ ಥೀಟಾ ಸಿ ಇಸ್ ದ ಕ್ರಿಟಿಕಲ್ ಆಂಗಲ್ ಅಂದ್ರೆ there is a relation between refractive index of the two medium. Sin theta c is equal to n2 by n1. This is the relation. Okay, sin theta c is equal to n2 by n1. So n2 ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ರೇರರ್ ಮೀಡಿಯಂ. ಇಲ್ಲಿ ಬರ್ತಿದ್ದೇನಲ್ವಾ? ಅಂಡ್ n1 represents the refractive index of the denser medium. So sin theta c is equal to n2 by n1 ಅಂತ ಆಯ್ತು. Okay, so here suppose this is the air. ರೇರರ್ ಮೀಡಿಯಂ ಅನ್ನ ನಾನೇನಂತ ಕನ್ಸಿಡರ್ ಮಾಡ್ತೇನೆ, ಏರ್ ಅಂತ ಕನ್ಸಿಡರ್ ಮಾಡ್ತೇನೆ. ಓಕೆ, ಸೊ ಅಂಡ್ ಇದು ಗ್ಲಾಸ್ ಅಥವಾ ಯಾವುದೇ ಒಂದು ಇಟ್ಕೊಳ್ಳೋಣ, ವಾಟರ್, ಗ್ಲಾಸ್ ಯಾವುದೇ ಇಟ್ಕೊಳ್ಳೋಣ. ಸೊ ಏರಿಗೆ ಏನಾಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 1 ಆಗಿರುತ್ತೆ, ಕಾಮನ್ ಆಗಿ. ಓಕೆ, ಅಂಡ್ ಗ್ಲಾಸ್ ಇಂದು ಯಾವಾಗಲೂ ಜಾಸ್ತಿ, n1 is greater than n2, 1 ಗಿಂತ ಜಾಸ್ತಿ ಇರುತ್ತೆ, 1.5 ಅಂತ ತಗೊಳ್ತೇವೆ ಗ್ಲಾಸಸ್.
Okay, sin theta c, sorry, 1.33. Sin theta c is equal to n2 by n1. Glass in a refractive index 1.5 and for water it is 1.33 ಅಂತ ಕನ್ಸಿಡರ್ ಮಾಡಿ. ಸೊ sin theta c is n2 by n1 ಅಂತ ಬರೀಬಹುದು. or ಈ ಕೇಸಲ್ಲಿ n2 ಅಂದ್ರೆ 1 ಆಯ್ತು ಡಿವೈಡ್ ಬೈ n1 ಅಂತ ಬರೀಬಹುದು. ಓಕೆ, 1 by n1 ಅಂತ ಬರೀಬಹುದು. ಸೊ ದಿಟ್ ಇಂಪ್ಲೈಸ್, ಸೊ ಇದ್ರ ಪ್ರಕಾರ ಏನಾಯ್ತು, ಥೀಟಾ ಸಿ ಅನ್ನೋದು ಯಾವುದರ ಮೇಲೆ ಡಿಪೆಂಡ್ ಆಗಿದೆ, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್. ಸೈನ್ ಇನ್ವರ್ಸ್ 1 by n1 ಅಂತ ತಗೊಳ್ತೇವೆ, ಆರ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎನ್. ಥೀಟಾ ಸಿ ಕ್ರಿಟಿಕಲ್ ಆಂಗಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದಕ್ಕೆ, ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಸೊ ದಿಸ್ ಈಸ್ ದ ರಿಲೇಷನ್. ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಮತ್ತೆ ಟೆಂಪರೇಚರ್ ರಿಲೇಷನ್ ಅನ್ನ ನೋಡಿ. as the temperature increases, temperature ಏನಾದಾಗೆ ಇನ್ಕ್ರೀಸ್ ಆದಾಗೆ, ಇದು ಕೇಸ್ ಟೆಂಪರೇಚರ್ ಆಫ್ ದ ಮೀಡಿಯಂ ಇನ್ಕ್ರೀಸ್ ಆದಾಗೆ ಅವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಪಾರ್ಟಿಕಲ್ಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಡೆನ್ಸ್ ಅಂತ ಯಾವಾಗ ಹೇಳ್ತೇವೆ, ಸಪೋಸ್ ದ ಪಾರ್ಟಿಕಲ್ಸ್, ಈಗ ಸಾಲಿಡ್ ತಗೊಂಡ್ರೆ ಹೆಚ್ಚು ಡೆನ್ಸಿಟಿ ಇರುತ್ತೆ ಕಂಪೇರ್ಡ್ ಟು ಲಿಕ್ವಿಡ್ ಆರ್ ಗ್ಯಾಸಸ್. ಸೊ ಒಂದಕ್ಕೊಂದು ತುಂಬಾ ಹತ್ತಿರ ಇದ್ದಾಗ, ಸೊ ಪಾರ್ಟಿಕಲ್ಸ್ ಏನ್ ಮಾಡುತ್ತೆ, ಮೀಡಿಯಂನ ಪಾರ್ಟಿಕಲ್ಸ್ ದೇ ಗೆಟ್ ಎನರ್ಜಿ ಫ್ರಮ್ ದ ಹೀಟ್ ಎನರ್ಜಿನ ತಗೊಂಡು ಅವೇನಾಗುತ್ತೆ, ಸಪರೇಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದರ ಡೆನ್ಸಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಓಕೆ, ಸೊ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್ ದೆನ್ ಡೆನ್ಸಿಟಿ ಏನಾಯ್ತು, ಡಿಕ್ರೀಸ್ ಆಯ್ತು. ಡೆನ್ಸಿಟಿ ಡಿಕ್ರೀಸ್ ಆಯ್ತು ಅಂದ್ರೆ ಆಕ್ಚುಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಯ್ತು, ಡಿಕ್ರೀಸ್ ಆಯ್ತು. ಲೆಸ್ ಡೆನ್ಸ್ ಆಯ್ತು ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಬೇಕು, ಡಿಕ್ರೀಸ್ ಆಗ್ಬೇಕು. ಸೊ ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಯ್ತು, ಡಿಕ್ರೀಸ್ ಆಯ್ತು. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಕ್ರೀಸ್ ಆಯ್ತಂದ್ರೆ ಥೀಟಾ ಸಿ ವ್ಯಾಲ್ಯೂ increases because theta c is, so critical angle is inversely proportional to refractive index of the medium. So temperature increases, theta c increases. So option ಯಾವುದು ಕರೆಕ್ಟ್ ಆಗುತ್ತೆ, fourth question ಗೆ option A is the correct answer ಅಂತ ತಗೊಳ್ಬಹುದು. As temperature of the medium increases, the critical angle also increases. Okay. So option A is the correct answer. Next, we'll move to the next question. Okay. So very simple question here. Fifth one. A prism produces a minimum deviation delta in a light beam. If 3 such prisms are combined, the minimum deviation produced will be. Okay. So question ಏನಿದೆ ಇಲ್ಲಿ? Here there is a prism. So ಒಂದು prism ಇದೆ. ಎಲ್ಲರೂ ಪ್ರಿಸಮ್ ಅನ್ನ ನೋಡಿರ್ತೀರಿ, ನೋಡಿ ಅನ್ಕೋತೇನೆ ನಾನು. ಲ್ಯಾಬ್ಗಳಲ್ಲಿ ಯೂಸ್ ಮಾಡ್ತೇವೆ, ಆಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಕೂಡ ಮಾಡ್ತೇವೆ. ಸೊ ಹಾಗಾಗಿ ಹೈಸ್ಕೂಲ್ಗಳಲ್ಲಿ ಕೂಡ ಪ್ರಿಸಮ್ ಅನ್ನ ನೋಡಿರ್ತೀರಿ ನೀವು. ಸೊ ಹಿಯರ್ ದೇರ್ ಇಸ್ ಅ ಪ್ರಿಸಮ್. ಓಕೆ, ಸೊ ಒಂದು ಟ್ರಯಾಂಗ್ಯುಲರ್ ಶೇಪ್ ಪ್ರಿಸಮ್ ಇದೆ. ಇದನ್ನ ಎ ಬಿ ಸಿ ಅಂತ ಡಿನೋಟ್ ಮಾಡೋಣ ಇಲ್ಲಿ. ಸೊ ಈ ಪ್ರಿಸಮ್ ಅಲ್ಲಿ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಅ ಮಿನಿಮಮ್ ಡಿವಿಯೇಷನ್ ಡೆಲ್ಟಾ. ಓಕೆ, ಸೊ ವೆನ್ ಅ ಲೈಟ್ ರೇ ಎಂಟರ್ಸ್ ದ ಪ್ರಿಸಮ್, ಪ್ರಿಸಮ್ ಮೇಲೆ ಇಲ್ಲಿ ಏರ್ ಆಯ್ತು, ಇದು ಗ್ಲಾಸ್ ಆಯ್ತು, ಅಗೇನ್ ಏರ್. ಸೊ ಅಂದ್ರೆ ಲೈಟ್ ರೇ ಟ್ರಾವೆಲ್ ಪ್ರಿಸಮ್ ಥ್ರೂ ಪಾಸ್ ಆಗ್ಬೇಕಂದ್ರೆ ಏನಾಗುತ್ತೆ, ಲೈಟ್ ರೇ ಇಸ್ ಇನ್ಸಿಡೆಂಟ್ ಆನ್ ದ ಪಾಸಿಂಗ್ ಥ್ರೂ ದ ಗ್ಲಾಸ್ ಮೇಲೆ. ಹಿಯರ್ ಏರ್, ಗ್ಲಾಸ್, ಅಗೇನ್ ಏರ್, ಅಂದ್ರೆ ಡಬಲ್ ಟೈಮ್ ಇದೇನಾಗ್ಬೇಕು, ರಿಫ್ರಾಕ್ಷನ್ ಆಗ್ಬೇಕು ಅಲ್ವಾ. when a light ray enters here, ಇಲ್ಲಿ ಎಂಟರ್ ಆದಾಗ ಇಲ್ಲಿ ಏನಾಯ್ತು, ರಿಫ್ರಾಕ್ಷನ್ ಆಯ್ತು. ರಿಫ್ರಾಕ್ಷನ್ ಅಂದ್ರೆ ಸಪೋಸ್ ಇದು ಹೀಗೆ ಹೋಗ್ಬೇಕಿತ್ತು, ಬಟ್ ಆದ್ರೆ ರಿಫ್ರಾಕ್ಷನ್ ಆಗಿ ಬೆಂಡ್ಸ್ ಅವೇ ಫ್ರಮ್ ದ ಓವರ್. ಓಕೆ, ಸೊ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರುವಾಗ ಅಗೇನ್ ಇಟ್ ಟ್ರಾವೆಲ್ಸ್ ಫ್ರಮ್ ಗ್ಲಾಸ್ ಟು ಏರ್, ಗ್ಲಾಸ್ ಇಂದ ಏರಿಗೆ ಬರ್ಬೇಕು. ಸೊ ಆ ಕೇಸ್ಗೆ ಅಗೇನ್ ಇಟ್ ಬೆಂಡ್ಸ್ away from the rarer medium ಬರುತ್ತೆ. ಸೊ ಬೆಂಡ್ಸ್ away from the norm. ಆಕ್ಚುಯಲ್ ಪಾರ್ಟ್ ಯಾವ್ದಾಗಿತ್ತು, ಇದಾಗಿತ್ತು. ಸಪೋಸ್ ಪ್ರಿಸಮ್ ಇರ್ಲಿಲ್ಲ ಅಂದ್ರೆ ಲೈಟ್ ರೇ ಏನಾಗ್ತಿತ್ತು, ಹೀಗೆ ಹೋಗ್ತಿತ್ತು. ಪ್ರಿಸಮ್ ಇರೋದಕ್ಕೆ ಲೈಟ್ ರೇ ಏನಾಯ್ತು, ಹೀಗೆ ಹೋಗೋ ಬದಲು
ಹೇಗೆ ಹೋಗಿದೆ ಈ ರೀತಿ. ಸೊ ದಿಸ್ ಈಸ್ ಕಾಲ್ಡ್ ಡಿವಿಯೇಷನ್. ಸೊ ಇಲ್ಲಿ ಇದನ್ನ ನಾವು ಇನ್ಸಿಡೆಂಟ್ ಲೈಟ್ ಅಂತ ಕರೀತೇವೆ ಆರ್ ಇನ್ಸಿಡೆಂಟ್ ರೇ ಅಂತ ಕರೀತೇವೆ. ದಿಸ್ ಒನ್ ಇಸ್ ಕಾಲ್ಡ್ ಎಮರ್ಜೆಂಟ್ ರೇ. ದಿಸ್ ಇಸ್ ಎಮರ್ಜೆಂಟ್ ರೇ. ಸೊ ಇನ್ಸಿಡೆಂಟ್ ರೇ ಮತ್ತೆ ಎಮರ್ಜೆಂಟ್ ರೇ ನಡುವಿನ ಆಂಗಲ್ ಇದೆ, ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂಡ್ ಡೈರೆಕ್ಷನ್ ಆಫ್ ಎಮರ್ಜೆಂಟ್ ರೇ. ದ ಆಂಗಲ್ ಬಿಟ್ವೀನ್ ದೀಸ್ ಟು ಇಸ್ ಕಾಲ್ಡ್ ಡಿವಿಯೇಷನ್, ಡೆಲ್ಟಾ ಅಂತ ಕರೀತೀವಿ. This is called deviation. So ಇಲ್ಲಿ minimum deviation position minimum deviation position light ray ಸೊ ಏನಾಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಓಕೆ, ಸೊ ಕ್ವಶನ್ ಏನಿದೆ, ಹಿಯರ್ ದೇರ್ ಆರ್ 3 such prisms are combined. ಸೊ ಡಿವಿಯೇಷನ್ ಅನ್ನ ನೋಡಿದ್ವಿ ನಾವು. ಸಪೋಸ್ 3 ಆ ತರದ ಪ್ರಿಸಮ್ ಗಳನ್ನ ತಗೊಂಡ್ವಿ. ಪ್ರಿಸಮ್ ಅನ್ನ ಹೇಗೆ ಪ್ಲೇಸ್ ಮಾಡ್ತಾರೆ ಅನ್ನೋದನ್ನ ಕೊಟ್ಟಿಲ್ಲ, ಬಟ್ ನಾವಿಲ್ಲಿ ಏನ್ ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಹಿಯರ್ ದೇರ್ ಇಸ್ ಒನ್ ಪ್ರಿಸಮ್. ಒಂದು ಪ್ರಿಸಮ್ ಅನ್ನ ಹೀಗಿಟ್ಟಿದ್ದೇವೆ. ಸೊ ಇದನ್ನ ಕಂಬೈನ್ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ದ ಫಸ್ಟ್ ಪ್ರಿಸಮ್, ಆಯ್ತಾ. ಸೆಕೆಂಡ್ ಪ್ರಿಸಮ್ ಅನ್ನ ಹೇಗಿಡ್ತೇವೆ ಅಂದ್ರೆ ಈ ರೀತಿ. ಕಂಬೈನ್ ಮಾಡ್ಬೇಕಂದ್ರೆ ಹೀಗಿಡ್ಬೇಕಲ್ವಾ. ಸೊ ಇದು ಸೆಕೆಂಡ್ ಒನ್ ಅಂಡ್ ದಿಸ್ ಒನ್ ಇಸ್ ದ third one. First, second and third. There are 3 prisms. They are placed like this. So they are combined like this. 1, 2, 3. So ಇಲ್ಲಿ ಏನಾಗಬೇಕಾಯ್ತು, ಲೈಟ್ ರೇ. ಬಹಳ ಸಿಂಪಲ್ ಕ್ವಶನ್, ಸಿಂಪಲ್ ಆಗಿ ಕೂಡ ನಾವು ಹೇಳ್ಬಹುದು ಡಿವಿಯೇಷನ್ ಅನ್ನ ಡ್ರಾ ಮಾಡುವಾಗ. ಸೊ ಇಲ್ಲಿ ಲೈಟ್ ರೇ ಇನ್ಸಿಡೆಂಟ್ ಆನ್ ದ ಫಸ್ಟ್ ಪ್ರಿಸಮ್, ಪ್ರಿಸಮ್ ಮೇಲೆ ಲೈಟ್ ರೇ ಇನ್ಸಿಡೆಂಟ್ ಆಯ್ತಂದ್ರೆ, ಸೊ ಲೈಟ್ ರೇ ಇನ್ಸಿಡೆಂಟ್ ಆನ್ ದ ಫಸ್ಟ್ ಪ್ರಿಸಮ್. So here light ray travels from ಎಲ್ಲಿಂದ air to glass medium ಗೆ ಟ್ರಾವೆಲ್ ಆಗ್ತಾ ಇದೆ. ಅಂದ್ರೆ ಇದೇನಾಗಬೇಕಾಯ್ತು, ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಈ ಪಾಯಿಂಟ್ ಅಲ್ಲಿ ನಾರ್ಮಲ್ ಆಗ್ತೇವೆ ನಾವು. ಇಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್, ಹೀಗೆ ಮೂವ್ ಆಯ್ತು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಬರುವಾಗ ಲೈಟ್ ರೇ ಏನಾಗತ್ತೆ, ಇಟ್ ಟ್ರಾವೆಲ್ಸ್ ಫ್ರಮ್ ಟುವರ್ಡ್ಸ್ ದ ಸೇಮ್ ಮೀಡಿಯಂ. ಮೀಡಿಯಂ ಸೇಮ್ ಮೀಡಿಯಂ ಅಲ್ಲಿ ಇದು ಟ್ರಾವೆಲ್ ಆಗುತ್ತೆ. ಸೊ ಹಾಗಾಗಿ there is a no change in medium. ಸೇಮ್ ಮೀಡಿಯಂ ಅಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅಂದ್ರೆ ಸೊ ಅಲ್ಲಿ ಏನಾಗೋದಿಲ್ಲ, there is no refraction. ರಿಫ್ರಾಕ್ಷನ್ ಆಗ್ಬೇಕು ಅಂತಿಲ್ಲ ಅಲ್ವಾ. ಸೊ ಯಾಕಂದ್ರೆ ಲೈಟ್ ರೇ ಟ್ರಾವೆಲ್ಸ್ ಇನ್ ದ ಸೇಮ್ ಮೀಡಿಯಂ. ಸೊ ಈ 3 ಪ್ರಿಸಮ್ ಈ ರೀತಿಯಲ್ಲಿ ಇದಾವೆ. ಇದು ಸೆಕೆಂಡ್ ಒನ್ ಅಂಡ್ ಥರ್ಡ್ ಒನ್ ಇಸ್ they are identical prisms. So ಇಲ್ಲಿಂದ ಇಲ್ಲಿಗೆ ಲೈಟ್ ರೇ ಟ್ರಾವೆಲ್ ಆಯ್ತಂದ್ರೆ here there is a bend. ಅಗೇನ್ ಇಲ್ಲಿ ಯಾವುದೇ ಬೆಂಡಿಂಗ್ ಇಲ್ಲ, ಅಂದ್ರೆ ರಿಫ್ರಾಕ್ಷನ್ ಪ್ರೊಸೆಸ್ ಆಗೋದಿಲ್ಲ ಅಂದ್ರೆ
It travels in the same line. Again here also there is a no refraction. So same medium, glass to glass ಇದೆ. So ಹಾಗಾಗಿ same ಇದೆ. But when here ಈ third prism ಇಂದ ಹೊರಗೆ ಬರುವಾಗ light ray ಏನಾಗುತ್ತೆ? So it travels from ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? So here there is a bending, ಅಲ್ವಾ? So it bends away from the normal. ಅಂದ್ರೆ ಗ್ಲಾಸ್ ಟು ಏರ್ ಹೋಗ್ತಾ ಇದೆ, ಇದೇನಾಗತ್ತೆ? ಬೆಂಡ್ಸ್, ರಿಫ್ರಾಕ್ಷನ್ ಆಯ್ತು. ಓಕೆ, ಸೊ ಈಗ ಆಕ್ಚುಯಲ್ ಇನ್ಸಿಡೆಂಟ್ ಲೈಟ್ ಡೈರೆಕ್ಷನ್ ಹೇಗಿತ್ತು? ಹೀಗಿತ್ತು. ಇದು ಇನ್ಸಿಡೆಂಟ್ ಲೈಟ್ ಡೈರೆಕ್ಷನ್. ಅಂಡ್ ಬೆಂಡಿಂಗ್ ಆದಾಗ ಸಪೋಸ್ ನಾವು 3 ಪ್ರಿಸಮ್ ಅನ್ನ ಪ್ಲೇಸ್ ಮಾಡಿದ್ವಿ ಅಂದ್ರೆ ಬೆಂಡಿಂಗ್ ಆದಾಗ ಇದು ಡೆಲ್ಟಾ ಅಂತ ಡಿನೋಟ್ ಮಾಡಬಹುದು. ಇದು ಇನ್ಸಿಡೆಂಟ್ ಲೈಟ್ and this is emergent line. Okay, so ಇಲ್ಲಿ ಡಿವಿಯೇಷನ್ ಎಷ್ಟಿದೆ? ಡೆಲ್ಟಾ. ಅದೇ ನಾವು ಸಿಂಗಲ್ ಪ್ರಿಸಮ್ ಅನ್ನ ಯೂಸ್ ಮಾಡಿದ್ರೆ ಆ ಕೇಸಲ್ಲೂ ಕೂಡ ಏನಾಗುತ್ತೆ? ಇಟ್ ಅಂಡರ್ಗೋಸ್ ಡಬಲ್ ರಿಫ್ರಾಕ್ಷನ್. ಇದು ಇನ್ಸಿಡೆಂಟ್ ಲೈಟ್, ಇಲ್ಲಿ ಬೆಂಡ್ ಆಯ್ತು, ಅಗೇನ್ ಇಲ್ಲಿ ಬೆಂಡ್ ಆಯ್ತು. ಸೇಮ್ ಪ್ರೊಸೆಸ್ ಎರಡು ಕಡೆ ರಿಪೀಟ್ ಆಗುತ್ತೆ. ಅಂದ್ರೆ ಫೈನಲ್ ಡಿವಿಯೇಷನ್, ಇಫ್ ಸಚ್ ಪ್ರಿಸಮ್ಸ್ ಆರ್ ಕಂಬೈನ್ಡ್, ದ ಮಿನಿಮಮ್ ಡಿವಿಯೇಷನ್ ಪ್ರೊಡ್ಯೂಸ್ಡ್ ವಿಲ್ ಬಿ ಎಷ್ಟಿರುತ್ತೆ? ಡೆಲ್ಟಾನೇ ಇರುತ್ತೆ, ಅಲ್ವಾ? ಸೊ ಸೇಮ್ ಐಡೆಂಟಿಕಲ್ ಪ್ರಿಸಮ್ಸ್ ಅನ್ನ ಯೂಸ್ ಮಾಡಿದ್ದಕ್ಕೆ ದ ಡಿವಿಯೇಷನ್ ಇಸ್ ಡೆಲ್ಟಾ ಅಂತ ಬರೀಬಹುದು. ಸೊ ಹಾಗಾಗಿ 5th ಕ್ವಶನ್ ಗೆ ಆನ್ಸರ್ ಇಸ್ ಸಿ. ನೆಕ್ಸ್ಟ್ 6th. When a ray of light is refracted by a prism such that the angle of deviation is minimum, then okay, ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ಅಲ್ಲಿ ಏನಾಗತ್ತೆ ಅನ್ನೋದು ಕ್ವಶನ್ ಇಲ್ಲಿ. ಆಂಗಲ್ ಆಫ್ ಎಮರ್ಜೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆನ್ಸ್. ಆಂಗಲ್ ಆಫ್ ಎಮರ್ಜೆನ್ಸ್ ಇಸ್ ಗ್ರೇಟರ್ ದೆನ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್. 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ದ ಸಮ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ಎಮರ್ಜೆನ್ಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಇವು 4 ಆಪ್ಷನ್ ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನಾವು ಚೂಸ್ ಮಾಡಬಹುದು. ಸೊ ಹಿಯರ್ ಅಗೇನ್ ನಾನು ಲಾಸ್ಟ್ ಕ್ವಶನ್ ಗೆ ತಗೊಂಡಿದ್ದಂತದ್ದೇ ಥಿಯರಿಯನ್ನ ಇಲ್ಲೂ ಕೂಡ ಕನ್ಸಿಡರ್ ಮಾಡಬಹುದು. ಹಿಯರ್ ದರ್ ಇಸ್ ಅ ಪ್ರಿಸಮ್, ಒಂದು ಟ್ರಯಾಂಗುಲರ್ ಪ್ರಿಸಮ್ ಅನ್ನ ತಗೊಳ್ಳುವ. ಓಕೆ, ಕನ್ಸಿಡರ್ ಪ್ರಿಸಮ್ ಎ ಬಿ ಸಿ ಅಂತ ಇಟ್ಕೊಳ್ಳಿ. when a light is incident on this prism, ಲೈಟ್ ರೇ ಏನಾಯ್ತು? ಇಲ್ಲಿಂದ ಇಲ್ಲಿಗೆ ಲೈಟ್ ರೇ ಏನಾಗಿದೆ? ಇನ್ಸಿಡೆಂಟ್ ಆಗಿದೆ. ಸೊ ಇದನ್ನ ಪಿ ಕ್ಯೂ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಏನಾಗ್ಬೇಕು? ಇಫ್ ಡ್ರಾ ದ ನಾರ್ಮ್, ಒಂದು ನಾರ್ಮಲ್ ಅನ್ನ ಎಳೆದೆ ಅಂತ ಇಟ್ಕೊಳ್ಳಿ. ಸೊ ಎಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ if we draw a ನಾರ್ಮಲ್ ಎಳೆದ್ರೆ, ಸೊ ಇಲ್ಲೊಂದು ನಾರ್ಮಲ್ ಎಳೆದ್ವಿ. ಸೊ ಆಕ್ಚುಯಲ್ ಲೈಟ್ ರೇ ಹೇಗ್ ಹೋಗ್ಬೇಕಿತ್ತು? ಹೀಗ್ ಹೋಗ್ಬೇಕಿತ್ತು ಅಲ್ವಾ? ಸೊ ಇಲ್ಲಿ ಸಪೋಸ್ ಪ್ರಿಸಮ್ ಇರ್ಲಿಲ್ಲ ಅಂದ್ರೆ ಲೈಟ್ ರೇ ಏನಾಗ್ಬೇಕಿತ್ತು? ಡೈರೆಕ್ಟ್ ಆಗಿ ಮೂವ್ ಆಗ್ಬೇಕಿತ್ತು, ಹೀಗೆ ಹೋಗ್ಬೇಕಿತ್ತು. ಬಟ್ ಆದ್ರೆ ಇಲ್ಲಿ ಪ್ರಿಸಮ್ ಇರೋದಕ್ಕೆ ಇಲ್ಲೇನಾಗಿದೆ? ಲೈಟ್ ರೇ ಬೆಂಡ್ ಆಗಿದೆ ಮತ್ತೆ ಈ ರೀತಿಯಲ್ಲಿ ಮೂವ್. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಯ್ತು. ಇದನ್ನ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಕರೀತೇವೆ. ಸೊ ಹಿಯರ್ ಅಟ್ ದಿಸ್ ಪಾಯಿಂಟ್ ಇಫ್ ವಿ ಡ್ರಾ ಅ ನಾರ್ಮ್, ಒಂದು ನಾರ್ಮಲ್ ಇದು ಹೀಗೆ. ಸೊ ಇಲ್ಲಿ ಲೈಟ್ ಏನಾಗುತ್ತೆ? ಅಟ್ ದಿಸ್ ಪಾಯಿಂಟ್ ಇಲ್ಲಿ ಗ್ಲಾಸ್ ಟು ಏರ್ ಹೋಗ್ಬೇಕು, ಲೈಟ್ ರೇ ಮೂವ್ ಆಗಬೇಕು. ರಿಫ್ರಾಕ್ಷನ್ ಆಗುವಾಗ ಇಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮ್. ನಾರ್ಮಲ್ ಇಲ್ಲಿದೆ, ಬೆಂಡ್ಸ್ ಅವೇ ಫ್ರಮ್ ದಿ ನಾರ್ಮ್. ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಎಮರ್ಜೆಂಟ್ ರೇ ಅಂತ ಕರಿತೇವೆ. ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆದ್ರೆ ದಿಸ್ ಈಸ್ ಆಂಗಲ್ ಆಫ್ ಎಮರ್ಜೆನ್ಸ್. ಸೊ ಸಪೋಸ್ ನಾವು ಇಲ್ಲಿ ಇನ್ಸಿಡೆಂಟ್ ಲಾಸ್ಟ್ ಕ್ವಶನ್ ಅಲ್ಲಿ ನಾನು ಹೇಳಿದ್ದೆ, ಡಿಸ್ಕಸ್ ಮಾಡಿದ್ವಿ ನಾವು, ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ಎಮರ್ಜೆನ್ಸ್. ಸೊ ದಿಸ್ ಇಸ್
ಡೆಲ್ಟಾ, ನಾಟ್ ದಿಸ್ ಸೊ ದಿಸ್ ಇಸ್ ಡೆಲ್ಟಾ ಆಗುತ್ತೆ. ಸೊ ಇದನ್ನ ನಾವು R1 ಅಂತ ಡಿನೋಟ್ ಮಾಡಬಹುದು, ದಿಸ್ ಒನ್ ಇಸ್ R2 ಅಂತ ಡಿನೋಟ್ ಮಾಡಬಹುದು. ಸೊ ಇದು ಡೆಲ್ಟಾ 1 ಆಗತ್ತೆ, ಇದು ಡೆಲ್ಟಾ 2 ಅಂತ ಡಿನೋಟ್ ಮಾಡಬಹುದು. ಸೊ ಇನ್ ದಿಸ್ ಕೇಸ್ delta is equal to delta 1 plus delta 2. And if A is the angle of the prism anta itkondre, this angle of the prism is equal to, idannu kuda show ಮಾಡಬಹುದು ನಾವು, R1 plus R2 ಆಗುತ್ತೆ. R1 plus R2 is equal to angle of the prism ಆಗುತ್ತೆ. There is a relation between deviation and angle of the prism. ಸೊ ಆ ರಿಲೇಷನ್ ಅನ್ನ ನಾವು ಹೇಗೆ ಬರೀತೇವೆ ಅಂದ್ರೆ, ಡೆಲ್ಟಾ ಈಸ್ ಈಕ್ವಲ್ ಟು ಐ ಪ್ಲಸ್ ಇ ಮೈನಸ್ ಎ ಅಂತ ಬರೀತೇವೆ. ಓಕೆ, ಸೊ ಇನ್ ದಿಸ್ ಕೇಸ್ ಮಿನಿಮಮ್ ಡಿವಿಯೇಷನ್ ಪೊಸಿಷನ್ ಅಲ್ಲಿ ಏನಾಗತ್ತಂದ್ರೆ, ರಿಫ್ರಾಕ್ಟೆಡ್ ಇನ್ಸೈಡ್ ದ ಪ್ರಿಸಮ್ ಈಸ್ ಪ್ಯಾರಲ್ ಟು ಬೇಸ್ ಆಫ್ ದ ಪ್ರಿಸಮ್. ಇವೆರಡು ಏನಾಗ್ಬಿಡತ್ತೆ, ಒಂದಕ್ಕೊಂದು ಪ್ಯಾರಲಲ್ ಆಗುತ್ತೆ. ಸೊ ಇವು ಪ್ಯಾರಲಲ್ ಆಗತ್ತೆ ಅಂದಾಗ ಇದು ನಾರ್ಮಲ್ ಎಳೆದಿದ್ದು, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಟೋಮೆಟಿಕಲಿ ದಿಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ಎಮರ್ಜೆನ್ಸ್ ಆಗುತ್ತೆ. ಓಕೆ, ಸೊ ಅಂದ್ರೆ ಐ ಈಸ್ ಈಕ್ವಲ್ ಟು ಇ ಆಗುತ್ತೆ ಯಾವಾಗ, ಮಿನಿಮಮ್ ಡಿವಿಯೇಷನ್ ಪೊಸಿಷನ್. ಆಂಗಲ್ ಆಫ್ ಡಿವಿಯೇಷನ್ ಇಸ್ ಮಿನಿಮಮ್, ಡೆಲ್ಟಾ ಈಸ್ ಮಿನಿಮಮ್. ಡೆಲ್ಟಾ ಮಿನಿಮಮ್ ಆದಾಗ ಏನಾಗುತ್ತೆ, ಐ ಈಸ್ ಈಕ್ವಲ್ ಟು ಇ ಆಗ್ಬೇಕು. ಓಕೆ, ಸೊ ಈ ಕೇಸಲ್ಲಿ ಅಂದ್ರೆ ದ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವ್ದಾಯ್ತು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇನ್ನೊಂದು ಗ್ರಾಫ್ ಕೂಡ ಹಾಕ್ತೇವೆ ನಾವು, ಪ್ರಾಕ್ಟಿಕಲಿ ಒಂದು ಗ್ರಾಫ್ ಅನ್ನ ಹಾಕಬಹುದು. ಹಿಯರ್ ದರ್ ಇಸ್ ಅ ಡಿವಿಯೇಷನ್ ಇಸ್ ಪ್ಲಾಟೆಡ್ ಅಲಾಂಗ್ y axis and incident ray, angle of incidence is plotted along x axis ಇದ್ರೆ, ಈ ಕೇಸಲ್ಲಿ we get this type of graph. At minimum deviation position, ಈ ಪೊಸಿಷನ್ ಅನ್ನ ಮಿನಿಮಮ್ ಡಿವಿಯೇಷನ್ ಅಂತ ಕರೀತೇವೆ. At minimum deviation position, I is equal to ER. Angle of emergence is equal to angle of incidence ಆಗುತ್ತೆ. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ವಶನ್ಸ್ ಅನ್ನ ನಾಳೆ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. So, thank you.